ತಿವಾರಿ ಸಾವು ಕೊಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಖ. ಅನುರಾಗ್ ತಿವಾರಿ ಸಾವಿನ ಸುತ್ತ ಅನುಮಾನದ ಹುತ್ತ. ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಂ ಮಾಡಲಾಗಿದೆಯಾ? ಸಾವಿನ ಹಿಂದಿನ ದಿನ ತಿವಾರಿ ಮದ್ಯಪಾನ ಮಾಡಿರಲಿಲ್ವಾ? ಮುಖದ ಮೇಲೆ ಮಾತ್ರ ಗಾಯಗಳಾಗೋದಕ್ಕೆ ಕಾರಣಗಳೇನು? ಪೋಸ್ಟ್ ಮಾರ್ಟಂ ನಂತರವೂ ಕೂಡ ಉತ್ತರ ಸಿಗದ 25 ಪ್ರಶ್ನೆಗಳು. ಇದೇ ಹೊತ್ತಿನ ವಿಶೇಷ. ತಿವಾರಿ ಸಾವು ಕೊಲೆಯೋ? ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಅವರ ನಿಗೂಢ ಸಾವು ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಸಾವಿಗೂ ಮುನ್ನ ಅನುರಾಗ್ ತಿವಾರಿ ಅವರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಲಾಗಿದೆ ಎಂಬ ಅಂಶ ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗವಾಗಿದೆ ಎನ್ನಲಾಗಿದೆ. 2007ನೇ ಬ್ಯಾಚ್ ಐಎಎಸ್ ಅಧಿಕಾರಿಯಾಗಿದ್ದ ಅನುರಾಗ್ ತಿವಾರಿ ಅವರ ಮೃತದೇಹ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ ಸಮೀಪದ ಹಜರತ್ಗಂಜ್ ಗೆಸ್ಟ್ ಹೌಸ್ ಬಳಿ ಪತ್ತೆಯಾಗಿತ್ತು. ಈ ಮಧ್ಯೆ ಈಗ ಬಹಿರಂಗಗೊಂಡಿರುವ ಮರಣೋತ್ತರ ಪರೀಕ್ಷಾ ವರದಿ ಅನುರಾಗ್ ತಿವಾರಿ ಅವರನ್ನ ಹತ್ಯೆ ಮಾಡಲಾಗಿದೆ ಎಂಬ ಕುಟುಂಬಸ್ಥರ ಆರೋಪವನ್ನ ಪುಷ್ಟೀಕರಿಸ್ತಾ ಇದೆ. ಇನ್ನು ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿಯ ಮರಣೋತ್ತರ ಪರೀಕ್ಷೆ ವರದಿಯ ಪ್ರತಿ ಟಿವಿ9ಗೆ ಲಭ್ಯವಾಗಿದ್ದು, ಅದರ ಪ್ರಕಾರ ಮೇ 17ರಂದು ಬೆಳಗ್ಗೆ 6:50ಕ್ಕೆ ಆಸ್ಪತ್ರೆಗೆ ಮೃತದೇಹ ರವಾನೆ ಮಾಡಲಾಗಿತ್ತು. ಉತ್ತರ ಪ್ರದೇಶದ ಲಕ್ನೋನ ಸಿವಿಲ್ ಆಸ್ಪತ್ರೆಗೆ ಶವ ರವಾನಿಸಲಾಗಿತ್ತು. ಈ ವೇಳೆ ಅನುರಾಗ್ ತಿವಾರಿ ದೇಹದ ಮೇಲೆ ಕುರ್ತಾ, ಟಿ ಶರ್ಟ್ ಇತ್ತು. ಕಣ್ಣು ಮುಚ್ಚಿತ್ತು, ಬಾಯಿ ಅರ್ಧ ತೆರೆದಿತ್ತು, ಮುಖ, ಮೂಗು, ತುಟಿ ಮತ್ತು ನಾಲಿಗೆ ನೀಲಿಗಟ್ಟಿತ್ತು. ಎಡಭಾಗದ ಕೆನ್ನೆ ಮೇಲೆ ತೀವ್ರ ಹರಿದ ಗಾಯವಿತ್ತು. ಅಲ್ಲದೆ ಕೆಳತುಟಿಯ ಮಧ್ಯಭಾಗದಲ್ಲೂ ಕೂಡ ತೀವ್ರ ಹರಿದ ಗಾಯವಿತ್ತು. ಎಡಕೈ ಮಣಿಕಟ್ಟಿನ ಹಿಂಭಾಗದಲ್ಲಿ ಹೆಪ್ಪುಗಟ್ಟಿದ ಗಾಯವಿದ್ದು, ಬಲಗಾಲಿನ ಮಂಡಿಯ ಮೇಲೂ ಕೂಡ ತರಚಿದ ಗಾಯವಿದೆ. ತುಟಿಯ 2 ಸೆಂಟಿಮೀಟರ್ ಹಿಂದೆ ಗಾಯ, ಮುಖದ ಎಡಭಾಗದಲ್ಲಿ ತರಚಿದ ಹೆಪ್ಪುಗಟ್ಟಿದ ಗಾಯವಿದೆ. ಇದರ ಜೊತೆಗೆ ಸಂಪೂರ್ಣ ಹೃದಯ ಪ್ಯಾಥಾಲಜಿ ರೋಗಲಕ್ಷಣ ವಿಭಾಗಕ್ಕೆ ರವಾನೆ ಮಾಡಲಾಗಿದೆ. ಹೊಟ್ಟೆಯ ಒಳಭಾಗಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸಣ್ಣ ಕರುಳು, ಲಿವರ್ನ ಒಂದು ಭಾಗ, ಬ್ಲಾಡರ್, ಕಿಡ್ನಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿದ್ದು 10 ಮಿಲಿಲೀಟರ್ ರಕ್ತವನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ. ಸಾವಿಗೆ ಆಮ್ಲಜನಕದ ಕೊರತೆ ಕಾರಣವಿರಬಹುದು ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಲಾಗಿದೆ. ಹೀಗಾಗಿ ಒಳಾಂಗಗಳು, ರಕ್ತದ ಮಾದರಿ ರಾಸಾಯನಿಕ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇನ್ನು ಹೃದಯವನ್ನ ರೋಗಲಕ್ಷಣ ವಿಭಾಗಕ್ಕೆ ಕಳುಹಿಸಲಾಗಿದೆ. ದೇಹದ ಎಲ್ಲಾ ಗಾಯಗಳು ಕೂಡ ಸಾವಿಗೂ ಮೊದಲು ಉಂಟಾಗಿವೆ. ಆದರೆ ಈ ಗಾಯಗಳಿಂದಾಗಿ ಸಾವು ಸಂಭವಿಸಿಲ್ಲ. ಶವ ಪರೀಕ್ಷೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಶ್ವಾಸಕೋಶದ 2 ಭಾಗಗಳು ಕೂಡ ಸಂಕುಚಿತಗೊಂಡಿವೆ. ಕರುಳಿನಲ್ಲಿ ಅರ್ಧ ಜೀರ್ಣವಾದ 520 ml ಆಹಾರವಿದೆ. ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರ ಹಾಗೂ ಅನಿಲವಿದೆ. 2 ಕಿಡ್ನಿಗಳು ಕೂಡ ಸಂಕುಚಿತಗೊಂಡಿವೆ. ಇದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಬರೆದಿರುವಂತದ್ದು. ಇನ್ನು ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಇಲ್ಲಿದ್ದಾರೆ. ಹಾಗೆ ನಮ್ಮ ಲೀಗಲ್ ಕರೆಸ್ಪಾಂಡೆಂಟ್ ರಮೇಶ್ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಇನ್ನು ಅನುರಾಗ್ ತಿವಾರಿ ಸಾವಿಗೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ. ಈ ಪ್ರಶ್ನೆಗಳು ಸಾವಿನ ಕಾರಣ ಹಾಗೂ ತನಿಖೆಯ ಸಾಗಬೇಕಾದಂತಹ ರೀತಿ ಕುರಿತಂತೆ ಹಲವು ಅನುಮಾನಗಳಿಗೆ ಕಾರಣವಾಗುತ್ತೆ. ಆ ಪ್ರಮುಖ ಪ್ರಶ್ನೆಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಅನುರಾಗ್ ತಿವಾರಿ ದೇಹದ ಶವ ಪರೀಕ್ಷೆ ನಡೆದಿದ್ದು ಉತ್ತರ ಪ್ರದೇಶದ ಲಕ್ನೋ ಜಿಲ್ಲೆಯ ಸಿವಿಲ್ ಆಸ್ಪತ್ರೆಯಲ್ಲಿ. ಲಕ್ನೋ ಜಿಲ್ಲೆಯ ಸಿವಿಲ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿರೋದು. ಇನ್ನು ಲಕ್ನೋದಲ್ಲಿ ಕಿಂಗ್ ಜಾರ್ಜ್ ಮೆಡಿಕಲ್ ಹಾಸ್ಪಿಟಲ್ ಎನ್ನುವಂತಹ ಪ್ರಸಿದ್ಧ ಆಸ್ಪತ್ರೆಯೇ ಇದೆ. ಲಕ್ನೋದಲ್ಲಿ ಕಿಂಗ್ ಜಾರ್ಜ್ ಮೆಡಿಕಲ್ ಹಾಸ್ಪಿಟಲ್ ಅನ್ನುವಂಥದ್ದು ಪ್ರಸಿದ್ಧ ಆಸ್ಪತ್ರೆ. ಈ ಆಸ್ಪತ್ರೆಯೇ ಇದೆ. ಆದರೂ ಕೂಡ ಸಿವಿಲ್ ಆಸ್ಪತ್ರೆಯೊಂದರಲ್ಲಿ ಅನುರಾಗ್ ತಿವಾರಿ ಶವ ಪರೀಕ್ಷೆ ಮಾಡಿದ್ದು ಏನಕ್ಕೆ? ಈ ಪ್ರಶ್ನೆ ಪ್ರಮುಖವಾಗಿ ಮೊದಲನೆಯ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಪ್ರಮುಖ ಆಸ್ಪತ್ರೆ ಇದ್ರೂ ಕೂಡ ಯಾಕೆ ಸಿವಿಲ್ ಆಸ್ಪತ್ರೆಯೊಂದರಲ್ಲಿ ಅನುರಾಗ್ ತಿವಾರಿ ಶವ ಪರೀಕ್ಷೆ ಮಾಡಿರೋದು ಅಂತ. ಎಸ್ ಡಾಕ್ಟರ್ ದಿನೇಶ್ ರಾವ್ ಅವರೇ, ಪ್ರಮುಖ ಆಸ್ಪತ್ರೆ ಇದ್ರೂ ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿ ಯಾಕೆ ಶವ ಪರೀಕ್ಷೆ ಮಾಡಬೇಕಾಯಿತು? ನೋಡಿ, ಅದರಲ್ಲಿ ದಿಸ್ ದ ಫಸ್ಟ್ ಡೌಟ್ ನಮಗೆ. ಇವ್ರು ಮಾಡಿರ್ತಕ್ಕಂಥ ಜಾಗ ಇದನ್ನೆಲ್ಲ ನಾವು ನೋಡಿದಾಗ, ಯಾಕಂದರೆ ಕಿಂಗ್ ಜಾರ್ಜ್ ಮೆಡಿಕಲ್ ಕಾಲೇಜ್ ದ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಇಟ್ಸ್ ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್. ಇಟ್ಸ್ ಅ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಬೇರೆ. ಅಂಥ ಜಾಗದಲ್ಲಿ ಆಲ್ ಆರ್ ವಿಲ್ ಬಿ ಎಕ್ಸ್ಪರ್ಟ್ಸ್. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಿಂದ ಹಿಡಿದು ಸೀನಿಯರ್ ರೆಸಿಡೆಂಟ್ಸಿಂದ ಹಿಡಿದು ಪ್ರೊಫೆಸರ್ಸ್ ಎಲ್ಲ ಇರ್ತಾರೆ.
ಅಂಥ ಜಾಗದಲ್ಲಿ ಈ ಥರ ಕೇಸು ಮಾಡಿದರೆ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ದಟ್ ವುಡ್ ಹ್ಯಾವ್ ಬಿನ್ ಎ ಗುಡ್ ಥಾಟ್. ಅದು ಬಿಟ್ಟು ಈ ಸಿವಿಲ್ ಹಾಸ್ಪಿಟಲ್ ಅಂದರೆ ನಮ್ಮ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಥರ ಅಂಥ ಜಾಗದಲ್ಲಿ ಯಾಕೆ ಮಾಡಿದ್ರು ಅಂತ ಡೆಫಿನೆಟ್ಲಿ ದೇ ಹ್ಯಾಡ್ ಟು ಆನ್ಸರ್, ಇಫ್ ನಾಟ್ ಟುಡೇ ಅಟ್ಲೀಸ್ಟ್ ಟು ದ CBI. ಯಾಕಂದರೆ ಈ ಥರ ಕೇಸು, ಅದು ಒಂದು IAS ಆಫೀಸರ್ ಇಷ್ಟೆಲ್ಲ ಇಟ್ಕೊಂಡು ಅದು ಪ್ಯಾನಲ್ ಆಫ್ ಡಾಕ್ಟರ್ಸ್ ಎಲ್ಲ ಮಾಡಿದ್ದಾರೆ, ಅದು ಅಂಥ ಕಡೆ ಮಾಡಿದರೆ ಶೋಭೆ ತರ್ತಿತ್ತು. ಸೊ ಡೆಫಿನೆಟ್ಲಿ ದ ಡೌಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅಲ್ಲೇ ತಜ್ಞರು ಇರೋದಿಲ್ಲ ಅಂತ ಇಲ್ಲಿ ನೋಡಿ, ಈಗ ಈ ಪ್ಯಾನಲಲ್ಲಿ ನಾವು ನೋಡಿದ್ರೆ ಆ ಕಿಂಗ್ ಜಾರ್ಜ್ ಮೆಡಿಕಲ್ ಕಾಲೇಜ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ. ಅದು ಬದಲು ಬಾಡಿನೇ ತೊಗೊಂಡು ಹೋಗಿದ್ರೆ ಅಲ್ಲಿರೋ ಪ್ಯಾನಲ್ ಮಾಡಿದಾಗೆ ಇಟ್ ವುಡ್ ಹ್ಯಾವ್ ಬಿನ್ ಪೋಸ್ಟ್ ಗ್ರಾಜುಯೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಇರತಕ್ಕಂಥ ಫೆಸಿಲಿಟೀಸ್ ಬೇರೆ, ಒಂದು ಸಿವಿಲ್ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ ಬೇರೆ. ಯಾಕಂದರೆ ಅದಕ್ಕೋಸ್ಕರ ಇರ್ತಕ್ಕಂಥ ಸೆಂಟ್ರಲ್ಲಿ ಹೋಗೋದು ಉತ್ತಮನೋ, ನಾಮಕೆ ವ್ಯವಸ್ಥೆ ಇರ್ತಕ್ಕಂಥ ಸೆಂಟ್ರಲ್ಲಿ ಉತ್ತಮನೋ, ಐ ಥಿಂಕ್ ದೇ ವುಡ್ ಹ್ಯಾವ್ ಯೂಸ್ ದರ್ ಡಿಸ್ಕ್ರಿಷನ್. ಅದರಲ್ಲಿ ಡೆಫಿನೆಟ್ಲಿ ದರ್ ಇಸ್ ಅ ಲ್ಯಾಪ್ಸ್ ಆನ್ ದ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಎಸ್. ಓಕೆ, ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಕಾಡುವಂಥದ್ದು ಯಾವುದು ಅಂತ ನೋಡಿದ್ರೆ, ಪ್ರಮುಖವಾಗಿ ಉದ್ಭವ ಆಗುವಂತಹ ಹಲವು ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆ ಪ್ರಮುಖವಾಗಿ ಕಾಡುವಂಥದ್ದು. ಅನುರಾಗ್ ತಿವಾರಿ ಶವ ಪರೀಕ್ಷೆ ಆರಂಭವಾಗಿದ್ದು ಮೇ 17ರ ಸಂಜೆ 4:55ಕ್ಕೆ, ಮುಕ್ತಾಯವಾಗಿದ್ದು ಮಾತ್ರ ಸಂಜೆ 5:30ಕ್ಕೆ. ಅನುರಾಗ್ ತಿವಾರಿ ಶವ ಪರೀಕ್ಷೆ ಆರಂಭವಾಗಿದ್ದು ಮೇ 17ರ ಸಂಜೆ 4:55ಕ್ಕೆ, ಆದರೆ ಮುಕ್ತಾಯವಾಗಿದ್ದು 5:30ಕ್ಕೆ. ಕೇವಲ 35 ನಿಮಿಷಗಳಲ್ಲಿ ಸಂಪೂರ್ಣ ಮರಣೋತ್ತರ ಪರೀಕ್ಷೆ ಸಾಧ್ಯವೇ? ಕೇವಲ 35 ನಿಮಿಷಗಳಲ್ಲಿ ಇದು ಮುಗಿಯೋದಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ಕೂಡ ಪ್ರಮುಖವಾಗಿ ಈ ವಿಚಾರದಲ್ಲಿ ಗಮನಕ್ಕೆ ಬರುವಂತದ್ದು. ಎಸ್, ಇದು ಒಂದು ಆಶ್ಚರ್ಯ ಒಂದೇ ಅಲ್ಲ, ದಿಸ್ ಇಸ್ ಎಗನೆಸ್ಟ್ ದ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಅಂದರೆ ಎಸ್ಪೆಷಲಿ ಅಫ್ಕೋರ್ಸ್ ಡಿಪೆಂಡಿಂಗ್ ಆನ್ ದ ಕೇಸ್, ಬಟ್ ಮಿನಿಮಮ್ 1 hour ಇಸ್ ರಿಕ್ವೈರ್ಡ್. ನಾವು ಯಾಕಂದರೆ ಪೋಸ್ಟ್ ಮಾರ್ಟಮ್ ಅಂದರೆ ಶವ ಪರೀಕ್ಷೆ ಅಂದರೆ ಬರೀ ಬಾಡಿ ನೋಡಿಬಿಟ್ಟು ಇಂಜುರೀಸ್ ನೋಟ್ ಮಾಡ್ಕೊಳ್ಳೋದಲ್ಲ, ಇಟ್ ಶುಡ್ ಎಕ್ಸ್ಪ್ಲೋರ್ ಆಲ್ ದ ಬಾಡಿ ಕ್ಯಾವಿಟೀಸ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ಸ್. ಸೊ ಆ ಸ್ಟ್ಯಾಂಡರ್ಡ್ ಪ್ರಕಾರ ನಾವೀಗ ಚೆಸ್ಟ್ ಓಪನ್ ಮಾಡಬೇಕಾಗ್ತದೆ, ಎಲ್ಲ ಇದು ಅಬ್ಡೊಮೆನ್ ಓಪನ್ ಮಾಡಬೇಕಾಗತ್ತೆ, ಸ್ಕಲ್ ಓಪನ್ ಮಾಡಬೇಕಾಗ್ತದೆ, ಪ್ಲಸ್ ನೆಕ್ ಓಪನ್ ಮಾಡಬೇಕಾಗ್ತದೆ. ಇದು ಮಿನಿಮಮ್ ಫಾರ್ ಎನಿ ಪೋಸ್ಟ್ ಮಾರ್ಟಮ್. ಸೊ ಈ ಥರ ಕೇಸಲ್ಲಿ ವೇರ್ 36 ವರ್ಷದ ಒಬ್ಬ ಮನುಷ್ಯ, ಅವನು ಅದಲ್ಲದೆ ಒಬ್ಬ IAS ಆಫೀಸರ್, ಪ್ಲಸ್ ಅವನ ಮೈ ಮೇಲೆ ಇರ್ತಕ್ಕಂಥ ಗಾಯಗಳು, ಇದೆಲ್ಲ ನಾವು ನೋಡ್ತಾ ಇರಬೇಕಾದ್ರೆ ಡೆಫಿನೆಟ್ಲಿ ಇದು ಲೀವ್ ಅಬೌಟ್ ದ ನಾರ್ಮಲ್ ಸ್ಟ್ಯಾಂಡರ್ಡ್ಸ್. ನಾರ್ಮಲ್ ಸ್ಟ್ಯಾಂಡರ್ಡ್ಸ್ಗಿಂತ ಅರ್ಧ ಗಂಟೆನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂದರೆ, ಅಷ್ಟರಲ್ಲಿ ಇಷ್ಟೆಲ್ಲ ನೋಡಿದ್ದಾರೆ ಅಂದರೆ ಆಶ್ಚರ್ಯ ಒಂದು. ಇಟ್ ಈಸ್ ನಾಟ್ ಓನ್ಲಿ ಒಂದು ಆಶ್ಚರ್ಯದಿಂದ, ಇದು ಅವರು ಪೋಸ್ಟ್ ಮಾರ್ಟಮ್ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅನಿಸ್ತದೆ ನನಗೆ. ಇಫ್ ಐ ನೋ ದೇ ಡೋಂಟ್ ನೋ ದರ್ ಜಾಬ್ ಅನಿಸ್ತಾ ಇದೆ ನನಗೆ. ಡೆಫಿನೆಟ್ಲಿ ಅರ್ಧ ಗಂಟೆನಲ್ಲಿ ಅವರು ಈಗ ಬಾಡಿನ ಓಪನ್ ಮಾಡಲಿಕ್ಕೆ ಟೈಮ್ ತಗೊಳ್ತದೆ, ಅದಲ್ಲದೆ ಅದು ವಿಸಿರ ಎಕ್ಸಾಮಿನ್ ಮಾಡಲಿಕ್ಕೆ ಟೈಮ್ ತಗೊಳ್ತದೆ, ಸ್ಯಾಂಪ್ಲಿಂಗ್ ತಗೊಳ್ಳಕ್ಕೆ ಟೈಮ್ ತಗೊಳ್ತದೆ. ಅಂಥದ್ರಲ್ಲಿ ಇವರು ಫಾರ್ ಎಕ್ಸಾಂಪಲ್ ಈಗ ನಾನು ಗನ್ ಶಾಟ್ ವುಂಡ್, ನಾನೊಂದು ಗನ್ ಶಾಟ್ ವುಂಡ್ ನಾನು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಪ್ರಕಾರ ಅಫ್ಕೋರ್ಸ್ 1 hour ಮಿನಿಮಮ್. ಅದರಲ್ಲಿ ನಾವು ಕೆಲವು ಟೈಮಲ್ಲಿ 6 to 8 hours ತಗೊಂಡಿದ್ದೀವಿ ನಾವು. ಈಗ ಒಂದು 9-10 ಬುಲೆಟ್ಸ್ ಬಿದ್ದಾಗ ಆ ಬುಲೆಟ್ ಪೀಸಸ್ ನಾವು ತಗೊಳ್ಳಿಕ್ಕೆ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ಈಗ ಅಮೆರಿಕನಲ್ಲಿ ನಾವು ಏನಾದರೂ ಇದೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂದರೆ 6 to 8 hours ತಗೊಳ್ತಾರೆ. ಅದು ನಾವು ಇಂಡಿಯಾದಲ್ಲಿ ಮಾಡಬೇಕಾದ್ರೂ ಮಿನಿಮಮ್ 2 hours ತಗೊಳುತ್ತೆ. ಸೊ ಅದೇ ಫಾರ್ ಎಕ್ಸಾಂಪಲ್ ಇದು ಸಡನ್ ಡೆತ್ತೋ ಅನ್ಯಾಚುರಲ್ ಡೆತ್ತೋ ಇನಿಷಿಯಲ್ ಸ್ಟೇಜ್ ನಮ್ಗೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಅನುಮಾನ ಇಡಬೇಕಾದ್ರೆ ಎಲ್ಲನೂ ನಾವು ಒಂದೊಂದಾಗಿ ನಾವು ವಿ ಶುಡ್ ರೂಲ್ ಔಟ್. ಅದಕ್ಕೆ ತರೋ ಪೋಸ್ಟ್ ಮಾರ್ಟಮ್ ಅಂತ ನಾವು ಹೇಳ್ತೀವಿ. ಹಂಗೆ ತಗೊಂಡ್ರೆ ಅದರಲ್ಲಿ ಅರ್ಧ ಗಂಟೆಲಿ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಸಸ್ಪೀಷಿಯಸ್ ಆ್ಯಂಡ್ ನನಗೆ ಕೇಳಿದ್ರೆ ಅನ್ಸೈಂಟಿಫಿಕ್. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರೋದೇನೆಂದರೆ, ಬೆಳಿಗ್ಗೆ ಬಾಡಿ ರಿಕವರ್ ಆಗಿದೆ ಬೆಳಗಿನ ಜಾವ, ಸಂಜೆವರೆಗೂ ಅಂದರೆ 4:55 ಸಂಜೆ ಏನೂ ಅವರು ಮಾಡಿಲ್ಲ, ಪ್ರೊಸೀಜರ್ ಏನು ಫಾಲೋ ಮಾಡಿಲ್ಲ. ಸೊ ಅದು ಆ ವಿಳಂಬ ಇದೆಯಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ, ಅದೇನಾದರೂ ಇನ್ವೆಸ್ಟಿಗೇಷನ್ಗೆ ಹ್ಯಾಂಪರ್ ಆಗುತ್ತಾ, ತೊಂದರೆ ಆಗುತ್ತಾ? ಹೌದು ನೋಡಿ, ಈಗ ಒಂದು ವಿಳಂಬ ಆಗಿದೆ, ಡೆಫಿನೆಟ್ಲಿ ವಿಳಂಬ ಆಗಿದೆ. ಟೈಮ್ ಆಫ್ ಡೆತ್ ಆಲ್ಸೋ ಇಸ್ ಡಿಫ್ರೆಂಟ್. ಅವರು ಬೆಳಿಗ್ಗೆ ರಿಕವರ್ ಮಾಡಿದ್ದು ಬಾಡಿ ಆ ಟೈಮ್ನಲ್ಲಿ, ಅದ ನಂತರ ಸಂಜೆವರೆಗೆ ಇಟ್ಟಿದ್ದಾರೆ. ಈಗ ಸಂಜೆವರೆಗೆ ಇಟ್ಟಿದಾರಲ್ಲ, ಈ ಟೈಮಲ್ಲಿ ಆ ಬಾಡಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರ ಇಲ್ಲ ಆಚೆ ಹಾಗೆ ಇತ್ತ? ಆಚೆ ಹಾಗೆ ಇದ್ರೆ ಡೆಫಿನೆಟ್ಲಿ ಬಾಡಿ ದ ಅರ್ಲಿ ಸ್ಟೇಜ್ ಆಫ್ ಡಿಕಂಪೋಸಿಷನ್ ವಿಲ್ ಡೆಫಿನೆಟ್ಲಿ ಬಿ ಫ್ರಮ್ ದ ಇಂಟರ್ನಲ್ ಸೈಡ್. ಎಕ್ಸ್ಟರ್ನಲಿ ಕಾಣಿಸ್ತಿದ್ರು ಒಳಗೆ ಚೇಂಜಸ್ ಇದ್ದೇ ಇರ್ತದೆ. ದಟ್ ಈಸ್ ನಂಬರ್ 1. ಅಂಡ್ ಅನದರ್ ಥಿಂಗ್ ಈಸ್, ಈ ಡಿಲೇ ಇಸ್ ನಮ್ಮ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೋಡಿದ್ರೆ ಇಟ್ಸ್ ನಾರ್ಮಲ್. ಯಾಕಂದ್ರೆ ಅವ್ರ ಫ್ಯಾಮಿಲಿ ಟ್ರೇಸ್ ಮಾಡಬೇಕು, ಆಮೇಲೆ ಇವ್ರ ಪಂಚನಾಮ ಎಲ್ಲ ಹಾಜರ್ ಮಾಡಬೇಕು. ಅದ ನಂತರ ದೆನ್ ದೇ ಹ್ಯಾಡ್ ಟು ಕಾಲ್ ದೆಮ್, ದೇ
ಅವ್ರು ಬಂದು ದೆನ್ ಪೋಸ್ಟ್ ಮಾರ್ಟಮ್. ಅದೇನಾಗುತ್ತೆ, ಇದು ಇನ್ಸ್ಟೆಡ್ ಆಫ್ ದಟ್ ಇದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಮಾಡಿದ್ರು ಒಂದು ಒಳ್ಳೆ ಇದಾಗ್ತಿತ್ತು. ಅವ್ರು ಸೂರ್ಯಾಸ್ತ ಆಗಕ್ಕಿಂತ ಮುಂಚೆನೆ ಮುಗಿಸ್ಬಿಡೋಣ ಅಂತ ಅರ್ಧ ಗಂಟೆಲಿ ಮುಗಿಸ್ಬಿಟ್ಟಿದ್ದಾರೆ. ಅವ್ರು ಏನ್ ನೋಡ್ಬೇಕು ಅದು ನೋಡಿಲ್ಲ, ಏನ್ ಡಾಕ್ಯುಮೆಂಟ್ ಮಾಡ್ಬೇಕು ಮಾಡಿಲ್ಲ, ಜಸ್ಟ್ ವಿಡಿಯೋಗ್ರಾಫ್ ಮಾಡಿ. ಇಟ್ ಅಪಿಯರ್ಸ್ ಇಟ್ಸ್ ಅ ವೆರಿ ಎಸ್ಟಿ ಥಿಂಗ್ ವಿಚ್ ವುಡಂಟ್ ಹ್ಯಾವ್ ಬಿನ್ ಡನ್ ಇನ್ ದಿಸ್ ಕೇಸ್. ಬಟ್ ಬಹಳಷ್ಟು ಅಂಶಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಅವ್ರದ್ದು ಹೊಟ್ಟೆನಲ್ಲಿ ಏನಿತ್ತು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅರ್ಧ ಗಂಟೆನಲ್ಲಿ ಇಷ್ಟನ್ನೆಲ್ಲ ಡೀಟೇಲ್ ಆಗಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಇದು ನಿಮ್ಮ ಪ್ರಕಾರ ಅದು ಡೀಟೇಲು, ನನ್ನ ಪ್ರಕಾರ ಅದು ಜಸ್ಟ್ ಗ್ರಾಸ್ ಎಕ್ಸಾಮಿನೇಷನ್. ಯಾಕಂದ್ರೆ ಒಂದ್ಸಲಿ ಬಾಡಿ ಓಪನ್ ಮಾಡಿದ ತಕ್ಷಣ ಹೊಟ್ಟೆಲಿ ಏನಿದೆ ಅಂತ ಬರೀ ಹೊಟ್ಟೆ ಕುಯ್ದ್ಬಿಟ್ಟು ಹೊಟ್ಟೆ ನೋಡೋದು, ಕರೆಕ್ಟ್, ಚೆಸ್ಟ್ ಹೋಗ್ಬಿಟ್ಟು ಬರೀ ಹಾರ್ಟ್ ತಕ್ಕೊಳ್ಳೋದು, ಇವೆಲ್ಲ ಮಾಡ್ಲಿಕ್ಕೆ 35 ನಿಮಿಷ ಅವ್ರು ಹೇಳೋ ಪ್ರಕಾರ ಆಗಿದೆ. ಬಟ್ ಇದು ಪೋಸ್ಟ್ ಮಾರ್ಟಮ್ ಅಲ್ಲ. ಇವ್ರ ಕೇಸ್ ಅಂತಲ್ಲ, ಯಾವುದೇ ಕೇಸಲ್ಲೂ ಇದು ಪೋಸ್ಟ್ ಮಾರ್ಟಮ್ ಅಲ್ಲ. ಇದು ಏನಾದ್ರೆ ಈ ಅಟೆಂಡರ್ಸ್ ಇರ್ತಾರಲ್ಲ, ಬರೇ ಏನೋ ಕುಯ್ಯೋರು ಅಂತ ನೀವೇನು ಹೇಳ್ತೀರಿ, ಅಂಥವ್ರಿಗೆ ಶೋಭೆ ತರುತ್ತೆ. ಬಟ್ 3-4 ಜನ ಸೇರಿ ಮಾಡೋ ಅಂತ ಡಾಕ್ಟರ್ ಮಾಡೋ ಅಂತ ಕೆಲಸ ಅಲ್ಲ. ಈಗ ಅರ್ಧ ಗಂಟೆನಲ್ಲಿ ಮಾಡಿ ಮುಗಿಸಿದಾರಲ್ಲ, ಈಗ ಆಗಿರೋ ಈ ಲ್ಯಾಪ್ಸಸ್ ಏನಿದೆ ಅದನ್ನ ಸರಿಪಡಿಸಬಹುದಾ? ಈಗ ಸರಿಪಡಿಸೋದು ಅಲ್ಲ, ನೋ ಡೌಟ್ ಅವ್ರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಅಲ್ಲಿ ಈ ಕೇಸ್ಗೆ ಇದಿದೆ. ಬಟ್ ಇನ್ನ ತರೋವಾಗಿ ಮಾಡ್ಬೋದಾಯ್ತು. ಯಾಕೆ ಅಂತ ನಾನು ಹೇಳ್ತೇನೆ ನೋಡಿ. ಈಗ ಮೈ ಮೇಲೆ ಕಂಡಿರ್ತಕ್ಕಂಥ ಗಾಯ ಬೇರೆ, ನಾವು ಮಸ್ಕ್ಯುಲೋಸ್ಕೆಲಿಟಲ್ ಡಿಸೆಕ್ಷನ್ ಅಂತೇವೆ, ಏನು ಎಲ್ಲ ಅಂಗಾಂಗಗಳಿರ್ತಕ್ಕಂಥ ಇದು ರುಟೀನ್ ಡಿಸೆಕ್ಷನ್ನು. ಬಟ್ ಈ ಥರ ಮೇಲೆ ಬ್ಲಂಟ್ ಫೋರ್ಸ್ ಇಂಜುರೀಸ್ ಒಳಗೆ ಮಸ್ಕ್ಯುಲರ್ ಇಂಜುರೀಸ್ ಏನು ಹೇಳ್ತೇವೆ, ಅದೆಲ್ಲ ಮಸಲ್ ಡಿಸೆಕ್ಷನ್ ಮಾಡಿ ನೋಡಿದಾಗ ಬೇರೆ ಇಂಜುರೀಸು ಡೆಫಿನೆಟ್ಲಿ ಕಾಣಿಸ್ತಾ ಇತ್ತು. ಆ ಡಿಸೆಕ್ಷನೇ ಮಾಡಿಲ್ಲ, ಬರೇ ಚೆಸ್ಟು ಅಬ್ಡಮೆನ್ ಓಪನ್ ಮಾಡಿದ್ರೆ, ಅದು ಬಿಟ್ಟು ಕೈ ಮೇಲೆ ಇರ್ತಕ್ಕಂಥ ಗಾಯ ನೋಡಬೇಕು ಅಂದರೆ ಒಳಗಿರೋ ಮಸಲ್ಸ್ ಎಲ್ಲ ತೆಗಿಬೇಕು. ಯಾವುದೇ ಮಚ್ಚೆಗಳು ಉಲ್ಲೇಖ ಮಾಡಿಲ್ಲ. ಅದೇ ಇದೆ, ಅದೇನಂದ್ರೆ ತರೋ ಡಿಸೆಕ್ಷನ್ ಮಾಡಿದ್ರೆ ಇನ್ನ ಕೆಲವು ಗಾಯಗಳು ಸಿಕ್ತಿತ್ವಾ ಅಂದ್ರೆ, ಕಾಣಿಸದೇ ಇರತಕ್ಕಂಥ ಗಾಯ ಸಿಕ್ತಿತ್ತಾ, ಅದು ಚಾನ್ಸಸ್ ಇದೆ ಅಂದ್ರೆ ನನಗೆ ಕೇಳಿದ್ರೆ ಇದೆ. ಬಟ್ ಈ ತರ ಡಿಸೆಕ್ಷನ್ ಮಾಡಿದ್ರೆ ಸಿಗಲ್ವಾ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಅಷ್ಟೇ, ಇದೇ ವ್ಯತ್ಯಾಸಗಳು ಕಂಡು ಬರೋದು. ಓಕೆ, ಖಂಡಿತವಾಗಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅನುರಾಗ್ ತಿವಾರಿ ನಿಗೂಢ ಸಾವಿಗೆ ಸಂಬಂಧಪಟ್ಟಂತಹ ಮರಣೋತ್ತರ ಪರೀಕ್ಷೆಗ ಹಲವು ಅನುಮಾನಗಳಿಗೆ ಕಾರಣವಾಗಿರೋದು, ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಪ್ರಶ್ನೆಗಳೇನು ಉದ್ಭವ ಆಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಡಿಟೇಲ್ ಆಗಿ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಸಾವಿನ ಕುರಿತಂತೆ ಎದ್ದಿರುವಂತಹ ಅನುಮಾನಗಳು, ಅದರಲ್ಲೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಮೇಲೆ ಇನ್ನಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾದ ಕೆಲವು ಪ್ರಶ್ನೆಗಳನ್ನ ನಾವೀಗ ನೋಡ್ತಾ ಹೋದ್ರೆ, 3ನೇ ಪ್ರಶ್ನೆ, ಅನುರಾಗ್ ತಿವಾರಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರಬಹುದು ಅನ್ನುವಂತಹ ಸಂಶಯ ಇದೆ. ಇದು ಸಾವಿನ ದಿನವೇ ಉಂಟಾಗಿರುವಂತಹ ಸಂಶಯ. ಈ ಸಂಶಯಕ್ಕೆ ಪೂರಕವಾದ ಸಾಕ್ಷ್ಯಾಧಾರ ಹಾಗೂ ವಿಶ್ಲೇಷಣೆಗಳು ಶವ ಪರೀಕ್ಷೆ ವರದಿಯಲ್ಲಿ ಲಭ್ಯವಿದೆಯೇ ಅನ್ನುವಂತಹ ಪ್ರಶ್ನೆ, ಇದು ಪ್ರಮುಖವಾಗಿ ಕಾಡುವಂತಹ 3ನೇ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಮೇಲ್ನೋಟಕ್ಕೆ ಉಸಿರುಗಟ್ಟಿಸಿ ಸಾಯಿಸಿರೋದಾಗಿ ಕಂಡು ಬಂದ್ರೂ ಕೂಡ ಆಸ್ಫಿಕ್ಸಿಯಾ ಎಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ. ಎಸ್, ಡಾಕ್ಟರ್ ದಿನೇಶ್ ರಾವ್ ಅವರೇ, ಒಂದು ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಇಂಡಿಕೇಟ್ ಮಾಡಿದ್ದಾರೆ. ಈ ಉಸಿರುಗಟ್ಟಿ ಸಾಯಿಸೋದಕ್ಕೆ ಆಧಾರ ಏನಂದರೆ, ಒಂದು ಲಿಪ್ಸ್ ಅಂದರೆ ತುಟಿಗಳ ಜಾಗದಲ್ಲಿ ಇರ್ತಕ್ಕಂಥ ಗಾಯಗಳು, ಅದಾದ ನಂತರ ಮೊಕ್ಕದಲ್ಲಿ ಇರ್ತಕ್ಕಂಥ ಕಂಜೆಷನ್ನು, ಪ್ಲಸ್ ನೀಲಿ ವರ್ಣಕ್ಕೆ ತಿರುಗಿರ್ತಕ್ಕಂಥ ದಟ್ ಸೈನೋಸಿಸ್ ಅಂತ ಏನು ಹೇಳ್ತೇವೆ, ಪ್ಲಸ್ ಕೈ ನೀಲಿ ವರ್ಣಕ್ಕೆ ತಿರುಗಿದೆ, ಕಾಲು ಎಲ್ಲ ನೀಲಿ ವರ್ಣಕ್ಕೆ ತಿರುಗಿದೆ, ಕಿವಿ ಎಲ್ಲ ನೀಲಿ ವರ್ಣಕ್ಕೆ ತಿರುಗಿದೆ. ಅದು ಅಲ್ಲದೆ ಕಣ್ಣಿನಲ್ಲಿ ರಕ್ತಸ್ರಾವ. ಸೊ ಇದು ಯಾವಾಗ ಆಗುತ್ತೆ ಅಂದರೆ, ಒನ್ಲಿ ವೆನ್ ದೆರ್ ಈಸ್ ಅ ಕಂಪ್ರೆಷನ್ ಆನ್ ದ ನೋಸ್ ಅಂಡ್ ದ ಫೇಸ್. ಸೊ ಅಲ್ಲಿ ಯಾವಾಗ ಅದು ಕಂಪ್ರೆಸ್ ಮಾಡ್ತೀವಿ, ದಿ ಕಂಜೆಸ್ಟಿವ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಇದು ನೀವೇನೇನು ಡಿಸ್ಕ್ರೈಬ್ ಮಾಡಿದ್ದಾರೆ ಅದರಲ್ಲಿ, ದೇ ಆರ್ ದ ಕ್ಲಾಸಿಕ್ ಕಂಜೆಸ್ಟಿವ್ ಸೈನ್ಸ್ ಆಫ್ ಸ್ಮಾದರಿಂಗ್. ಸೊ ಅದು ಇದರಲ್ಲಿ ನಡೆದಿದೆ. ಇದು ಕುತ್ತಿಗೆ ಮೇಲೆ ಕೈ ಇಟ್ಟಾಗೂ ಈ ತರ ಆಗ್ತದೆ. ಬಟ್ ಕುತ್ತಿಗೆ ಮೇಲೆ ಗಾಯಗಳು ಇಲ್ಲದೆ ಇರೋದಕ್ಕೆ, ಸೊ ಇದು ಕುತ್ತಿಗೆ ಮೇಲೆ ಕೈ ಇಟ್ಟಿಲ್ಲ ಅಂತ ಅದು ಒಂದು ರೂಲ್ ಔಟ್ ಮಾಡಬಹುದು. ಬಟ್ ಮೊಕ್ಕದ ಮೇಲೆ ಗಾಯ, ಇಟ್ಸ್ ಕ್ಲಿಯರ್ಲಿ ಸ್ಪೀಕ್ಸ್ ಇಲ್ಲಿ ಅವರು ಈ ರೀತಿ ಮಾಡಿದ್ದಾರೆ ಅಂತ, ಇದರಲ್ಲಿ ಸಂಶಯನೇ ಬೇಡ. ಬಟ್ ಆದ್ರೂ ಅವರು ಆಸ್ಫಿಕ್ಸಿಯಾ ಅಂತ ಹೇಳಿದ್ದಾರೆ, ಅಂದ್ರೆ ಮೇಲ್ನೋಟಿಗೆ ಅದು ಕ್ವಶನ್ ಮಾರ್ಕ್. ಇಷ್ಟು ಇದೆಲ್ಲ ಎವಿಡೆನ್ಸ್ ಇದ್ದು, ಪ್ಲಸ್ ಇಂಟರ್ನಲ್ ಎವಿಡೆನ್ಸ್ ಇದ್ದು, ಇದು ಆಸ್ಫಿಕ್ಸಿಯಾ ಅಂತ ಅವ್ರಿಗೂ ಗೊತ್ತಾಗಿದೆ. ಆದರೂ ಸಹ ಅವರು ಕ್ವಶನ್ ಮಾರ್ಕ್ ಯಾಕಾಗಿದ್ದಾರೆ ಅಂತ ಡೆಫಿನೆಟ್ಲಿ ಅವರೇ ಉತ್ತರಿಸಬೇಕು. ಯಾಕಂದ್ರೆ ಇದು ಯಾವುದೇ ಪುಸ್ತಕ ತಗೊಂಡೋದ್ರು ಅದರಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದೆ, ನಾವು ಏನು ಹೇಳಿದೀವಿ ಅದನ್ನ. ಆದರೂ ಸಹ ಇದು ಯಾಕೆ ಮಾಡಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ ಪ್ಲಸ್ ಅನುಮಾನ. ಈಗ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಈ ತರ ಒಂದು ಬಾಡಿ ಬಂದಾಗ
ಈಗೇನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿರೋ ಅಂಶಗಳನ್ನ ನಿಮ್ಗೆ ಗಮನಿಸಿದ್ರೆ ಇದನ್ನ ಆಸ್ಫಿಕ್ಸಿಯಾ ಅಂತ ಡಿಕ್ಲೇರ್ ಮಾಡ್ಬೋದಾ, ಕ್ಲಿಯರ್ ಆಗಿ ಹೇಳ್ಬೋದಾ? ನಾನೇ 100 ಕೇಸಲ್ಲಿ ಮಾಡಿದ್ದೀನಿ. ಓಕೆ, ಅದು ಮಾಡಿಲ್ಲ ಅಂದಾಗ ಈ ತರ ಪ್ರಶ್ನೆ ಕೇಳೋದು ಸಹಜ. ಓಕೆ, ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಓನ್ಲಿ ಡೌಟ್ಫುಲ್, ಇಟ್ ಸ್ಪೀಕ್ ಸಮ್ ಕಾನ್ಸ್ಪಿರಸಿ. ಈ ಆಸ್ಫಿಕ್ಸಿಯಾ ಅಂದ್ರೇನು ನೋಡಿ, ದಿಸ್ ಅ ವೆರಿ ಗುಡ್ ಕ್ವಶನ್. ಆಸ್ಫಿಕ್ಸಿಯಾ ಅಂದ್ರೆ ಇಟ್ಸ್ ಅ ಕಂಡೀಷನ್. ಇದು ಒಂದು ಕಂಡೀಷನ್ ಇದೆ, ಪೆಥೋಫಿಸಿಯಾಲಜಿಕಲ್ ಕಂಡೀಷನ್ ಅಂತೀವಿ ನಾವು. ಇದು ವೇರ್ ದರ್ ಇಸ್ ಅನ್ ಇಂಟರ್ಫರೆನ್ಸ್ ಇನ್ ದಿ ಅಪ್ಟೇಕ್ ಅಂಡ್ ರಿಲೀಸ್ ಆಫ್ ಆಕ್ಸಿಜನ್. ಅಂದ್ರೆ ಈ ಆಕ್ಸಿಜನ್, ಆಮ್ಲಜನಕ ಅಂತ ನಾವೇನು ಹೇಳ್ತೇವೆ, ಅದು ತಗೊಳ್ಳೋದಕ್ಕೆ ಇಲ್ಲ ಒಳಗಿಂದ ಆಚೆ ಬರಲಿಕ್ಕೆ ಇಲ್ಲ ಆಚೆಯಿಂದ ಒಳಗೋಗ್ಲಿಕ್ಕೆ ಎಲ್ಲಿ ಇಂಟರ್ಫರೆನ್ಸ್ ಇರುತ್ತಲ್ಲ ಆ ಕಂಡೀಷನ್ಗೆ ನಾವು ಆಸ್ಫಿಕ್ಸಿಯಾ ಅಂತೇವೆ ನಾವು. ಇದು ಆಸ್ಫಿಕ್ಸಿಯಾ ಆಸ್ ಅಂದ್ರೆ ಇದು ಆಬ್ಸೆನ್ಸ್ ಆಫ್ ಪಲ್ಸ್ ಅಂತ ಒಂದು ಎಟಿಮಾಲಜಿ, ಅಂದ್ರೆ ಆ ಟರ್ಮ್ ಅಲ್ಲಿಂದ ಡಿರೈವ್ ಆಯಿತು. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ಫಿಕ್ಸಿಯಾ. ಸೊ ಇಟ್ಸ್ ಆ ಇಂಟರ್ಫರೆನ್ಸ್ ಮೇ ಬಿ ಮೆಕ್ಯಾನಿಕಲ್, ಪೆಥಾಲಜಿಕಲ್, ಕೆಮಿಕಲ್, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ, ಎನ್ವಿರಾನ್ಮೆಂಟಲ್ ಎಲ್ಲ. ಇದು ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್ ಇಸ್ ಎ ಮೆಕ್ಯಾನಿಕಲ್ ಆಸ್ಫಿಕ್ಸಿಯಾ ವೇರ್ ಸ್ಮಾದರಿಂಗ್ ಹ್ಯಾಸ್ ಟೇಕನ್ ಪ್ಲೇಸ್. ಓಕೆ, ಅಂದ್ರೆ ಉಸಿರುಗಟ್ಟಿಸೇನೆ ಸತ್ತಿರಬಹುದು ಅನ್ನೋದು ನಿಜ, ಬೇಸ್ಡ್ ಆನ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಓಕೆ, ಇನ್ನು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಅನುರಾಗ್ ತಿವಾರಿಗೆ ಸಂಬಂಧಪಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅನುರಾಗ್ ತಿವಾರಿ ಹೃದಯವನ್ನ ಸಂರಕ್ಷಿಸಿ ಇಡಲಾಗಿದೆ. ಹೃದಯದ ಪ್ಯಾಥಾಲಜಿ ಮತ್ತೆ ರೋಗಲಕ್ಷಣ ಪರೀಕ್ಷೆಯಲ್ಲಿ ಸಾವಿಗೆ ನಿಖರ ಕಾರಣ ಪತ್ತೆ ಆಗಬಹುದೇ ಅಂತ. ಅವರ ಹೃದಯವನ್ನ ಸಂರಕ್ಷಿಸಿ ಇಟ್ಟಿರೋದಕ್ಕೆ ಅದರಲ್ಲಿ ಏನಾದರೂ ನಿಖರ ಕಾರಣ ಗೊತ್ತಾಗಬಹುದಾ ಸಾವಿಗೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಗೆ 6ನೇ ಪ್ರಶ್ನೆ, ಅನುರಾಗ್ ತಿವಾರಿ ದೇಹದ ವಿಸೆರಾ ಅಥವಾ ಒಳಾಂಗಗಳ ಪರೀಕ್ಷೆಯಿಂದ ಪತ್ತೆಯಾಗಬಹುದಾದ ಅಂಶಗಳು ಏನು? ದಿನೇಶ್ ಜಿ, ಹಾರ್ಟ್ ಯಾಕೆ ಪ್ರಿಸರ್ವ್ ಮಾಡಿದ್ದಾರೆ ಅಂದರೆ ನೋಡಿ, ದಿಸ್ ಇಸ್ ಅಗೇನ್ ಸ್ಪೀಕ್ಸ್ ಅಬೌಟ್ ಸಮ್ ಇನ್ಎಕ್ಸ್ಪೀರಿಯನ್ಸ್ ಆಫ್ ದ ಡಾಕ್ಟರ್. ಇದು ನಾನು ಹೇಳಲೇಬೇಕಾಗತ್ತೆ. ಯಾಕಂದರೆ ನೋಡಿ, ಹಾರ್ಟ್ ಯಾವಾಗ ಪ್ರಿಸರ್ವ್ ಮಾಡ್ತೇವೆ, ಅದು ಹಿಸ್ಟೋಪೆಥಾಲಜಿ ಅಂತ ಏನು ಹೇಳಿದ್ದಾರೆ. ನಾವು ಹಾರ್ಟ್ ಮಸಲ್ನಲ್ಲಿ ಏನಾದರೂ ಒಂದು ಚೇಂಜಸ್, ಪೆಥಾಲಜಿಕಲ್ ಚೇಂಜಸ್ ಅಂತೀವಿ, ಅಂದರೆ ರೋಗದ ಲಕ್ಷಣಗಳು ಕಂಡು ಬಂದಾಗ, ಹಾರ್ಟಿಗೆ ಸಪ್ಲೈ ಆಗಿರ್ತಕ್ಕಂಥ ರಕ್ತನಾಳದಲ್ಲಿ ರೋಗದ ಲಕ್ಷಣ ಕಂಡು ಬಂದಾಗ, ಅದು ಕಣ್ಣಿಗೆ ಕಾಣಿಸಿರ್ತಕ್ಕಂಥ ಸೈನ್ಸ್. ಪ್ಲಸ್ ಹಾರ್ಟ್ 100%. ಓಕೆ, ಹಾರ್ಟ್ ವ್ಯಾಲ್ವ್ಸ್ ನಲ್ಲಿ ಏನಾದರೂ ಕಾಯಿಲೆ ಇದ್ದಾಗ ಆ ಲಕ್ಷಣಗಳು ಕಂಡು ಬಂದಾಗ ನಾವೇನ್ ಮಾಡ್ತೀವಿ, ಕಣ್ಣಿಗೆ ಕಾಣಿಸ್ತಕ್ಕಂಥ ಫೈಂಡಿಂಗ್ಸ್ ಬರ್ಕೊಳ್ತೇವೆ, ಫೋಟೋಗ್ರಾಫು ಮಾಡ್ತೇವೆ. ಪ್ಲಸ್ ಆ ಜಾಗದಲ್ಲಿ ಬದಲಾವಣೆ ಏನು ಕಂಡು ಬಂದಿದೆ ಅದು ಸೆಕ್ಷನ್ ತಗೊಂಡು ಮೈಕ್ರೋಸ್ಕೋಪ್ಗೆ ಅದೇ ಹಿಸ್ಟೋಪೆಥಾಲಜಿ ಕಂಡು ಕಳಿಸ್ತೇವೆ. ಇದು ಒಂದು ಪ್ರೋಸೆಸ್. ಇದರಲ್ಲಿ ಹಾರ್ಟ್ ಅಲ್ಲಿ ರೋಗದ ಲಕ್ಷಣಗಳೇ ಇಲ್ಲ ಅವರ ರಿಪೋರ್ಟ್ ಪ್ರಕಾರ. ಅಲ್ಲದೆ ಹಾರ್ಟ್ ಇಂದ ಒಂದು ಪೀಸ್ ಸಹ ತಗೊಂಡಿಲ್ಲ, ಫುಲ್ ಹಾರ್ಟ್ ಪ್ರಿಸರ್ವ್ ಮಾಡಿದ್ದಾರೆ. ಇದಕ್ಕೂ ಇಟ್ ಕ್ಲಿಯರ್ಲಿ ಸ್ಪೀಕ್ಸ್ ಯಾಕೆ ಇದು ಈ ತರ ಬ್ಲಂಡರ್ ಅಂತೀನಿ ನಾನು, ಈ ತರ ಯಾಕೆ ಮಾಡಿದ್ರು. ಇದು ಒಂದು. ಇನ್ನೊಂದು, ವಿಸರಾ ಎಲ್ಲ ಕಳಿಸಿದ್ದಾರೆ ಅಂತ ಟಾಕ್ಸಿಕಾಲಜಿಕಲ್ ಅನಾಲಿಸಿಸ್. ಈಗ ವಿಸರಾ ಟಾಕ್ಸಿಕಾಲಜಿಕಲ್ ಅನಾಲಿಸಿಸ್ ಕಳ್ಸೋದಕ್ಕೆ ಕಾರಣ ಏನು? ಇದು ಯೂಶಲಿ ಇದು ಒಂದು ಸಾರ್ಟ್ ಆಫ್ ಸ್ಟ್ರಾಟಜಿ. ನಾವು ಸಮ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ನಾವು ನೋಡ್ತೇವೆ, ಸರ್ ಏನೂ ಇಲ್ಲ ಸರ್, ವಿಸರಾ ಪ್ರಿಸರ್ವ್ ಮಾಡಿಬಿಡಿ, ಯಾಕಂದ್ರೆ ಒಂದು 3-4 ತಿಂಗಳು ಇಲ್ಲ 6 ತಿಂಗಳು ವರ್ಷ ಆಗುತ್ತೆ ರಿಪೋರ್ಟ್ ಬರೋದು, ಸ್ವಲ್ಪ ಮುಂದೆ ಹಾಕೋಣ ಅಂತ. ಇದು ಒಂದು ಸ್ಟ್ರಾಟಜಿ. ಇದು ದಿಸ್ ಇಸ್ ನಾಟ್ ದಿಸ್ ಅನ್ ಅನ್ಪ್ರೊಫೆಷನಲ್ ಅಂಡ್ ಅನ್ಸೈಂಟಿಫಿಕ್ ವೇ ಆಫ್ ಡಿಫ್ಯೂಸಿಂಗ್ ದ ಹೋಲ್ ಇಶ್ಯೂ. ಇದು ಒಂದು ನಾವು ನೋಡ್ತೀವಿ. ಈ ಕೇಸಲ್ಲಿ ಯಾಕೆ ಮಾಡೋದು ಬೇಡ್ದು ಅಂದ್ರೆ ನೋಡಿ, ಆಸ್ಫಿಕ್ಸಿಯಲ್ ಸೈನ್ಸ್ ಇದೆ, ಎಕ್ಸ್ಟರ್ನಲ್ ಇಂಜುರೀಸ್ ಇದೆ, ಇಷ್ಟು ಚೆನ್ನಾಗಿ ಅವರೇ ನೋಟ್ ಮಾಡಿದ್ದಾರೆ. ಪ್ಲಸ್ ಟಾಕ್ಸಿಕಾಲಜಿ ಆದ್ರೂ, ಫಾರ್ ಎಕ್ಸಾಂಪಲ್ ಏನೋ ಒಂದು ಡ್ರಗ್ ತಗೊಂಡಿದ್ದಾರೆ, ಏನೋ ಔಷಧಿ ತಗೊಂಡಿದ್ದಾರೆ ಅಂತ ಏನಾದ್ರೂ ಇದ್ರೆ, ಬಟ್ ಅದು ಸಾವಾಗ್ಲಿಕ್ಕೆ ಕಾರಣ ಅಲ್ಲ ಅಂತ ಅವ್ರ ರಿಪೋರ್ಟ್ ಅಲ್ಲೇ ಹೇಳ್ತಾ ಇದೆ. ಹಂಗಂದಾಗ ಈ ಉಸಿರುಗಟ್ಟಿ ಸಾವು ಆಗಿದೆ ಅಂತ ಹೇಳ್ಬಿಟ್ಟು ಫರ್ದರ್ ಒಪಿನಿಯನ್ ನಾವು ಟಾಕ್ಸಿಕಾಲಜಿ ಕೊಟ್ಟಿದೀವಿ ಅಂದ್ರೆ ದಟ್ ವುಡ್ ಹ್ಯಾವ್ ಬೀನ್ ಅ ವೆರಿ ಗುಡ್ ವರ್ಕ್. ಅದ್ ಬಿಟ್ರೆ ಓಲ್ ಆಸ್ಫಿಕ್ಸಿಯಾ ಅನ್ನೋದು ಕ್ವಶನ್ ಮಾರ್ಕ್ ಹಾಕೋದು, ಈ ಕಡೆ ವಿಸರಾನು ಕೊಡೋದು, ಆಮೇಲೆ ಹಾರ್ಟು ಪ್ರಿಸರ್ವ್ ಮಾಡೋದು, ಅವ್ರಿಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಒಂದು ಗೊಂದಲ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಕಾರಣ ಅವ್ರು ಹೇಳ್ಬೇಕು. ಅಂದ್ರೆ ಇದು ಉದ್ದೇಶಪೂರ್ವಕ ಗೊಂದಲ ಅನ್ಸುತ್ತೆ. ನನಗೆ ಕೇಳಿದ್ರೆ ಅದೇ ತರ ಒಂದು ಅನುಭವ ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ, ಯಾಕಂದ್ರೆ 1-4 ಜನ ಡಾಕ್ಟರ್ ಸೇರ್ಕೊಂಡಿದ್ದಾರೆ. ಬಟ್ ಇದು ಇಟ್ ಶುಡ್ ಬಿ ಅದರ್ವೈಸ್. ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಕೂಡ ಇದೇ ತರ ಆಸ್ಫಿಕ್ಸಿಯಾ ಅಂದ್ರೆ ಉಸಿರಾಟದ ಸಮಸ್ಯೆ ಆಗುತ್ತೆ. ನೋಡಿ, ಹಾರ್ಟ್ ಅಟ್ಯಾಕ್ ಬೇರೆ, ಆಸ್ಫಿಕ್ಸಿಯಾ ಬೇರೆ. ಇದು ಎರಡು ಡಿಫ್ರೆಂಟ್ ಎಂಟಿಟೀಸ್, ಎರಡು ಡಿಫ್ರೆಂಟ್ ಪೆಥೋಫಿಸಿಯಾಲಜಿಕಲ್ ಮೆಕ್ಯಾನಿಸಮ್ಸ್. ಆಸ್ಫಿಕ್ಸಿಯಲ್ ಸೈನ್ಸ್ ಈಗ ಏನು ಕಂಡು ಬಂದಿದೆ ಅದು ಇಟ್ ಆರ್ ಕನ್ಸಿಸ್ಟೆಂಟ್ ವಿತ್ ದೇರ್ ಒಪಿನಿಯನ್, ಬಟ್ ಕ್ವಶನ್ ಮಾರ್ಕ್ ಯಾಕೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಹಾರ್ಟ್ ಅಟ್ಯಾಕ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅವ್ರ ರಿಪೋರ್ಟ್ ಪ್ರಕಾರನೂ ಇಲ್ಲ, ಅಂಡ್ ದ ಸ್ಟ್ಯಾಂಡರ್ಡ್ಸ್ ಪ್ರಕಾರನೂ ದೇ ಆರ್ ಟೋಟಲ್ ಡಿಫ್ರೆಂಟ್ ಥಿಂಗ್ಸ್. ಸೊ ಇಟ್ ಕಾಂಟ್ ಬಿ going together. ಮುಖ ನೀಲಿಗಟ್ಟಿರೋದು, ಕೈ, that is all consistent with asphyxia. Okay, all consistent with asphyxia. ಕಣ್ಣಲ್ಲಿ ಇರತಕ್ಕಂತ ರಕ್ತಸ್ರಾವ, ಆಮೇಲೆ ತುಟಿ ಮೇಲೆ ಇರತಕ್ಕಂತ ಗಾಯ, they are all consistent with smothering only. Okay, ಉಸಿರುಗಟ್ಟಿಸಿ ಹೇಳ್ಬೋದು, ಇದು ಸ್ಮಾದರಿಂಗ್. ಉಸಿರುಗಟ್ಟಿಸಿ ಅಂದ್ರೆ ಮುಖ ಬಾಯಿ ಎಲ್ಲ ಮುಚ್ಚಿರ್ತಕ್ಕಂತ ಮಾಡಿರ್ತಕ್ಕಂತ ಪ್ರಯತ್ನ, ಅದರಲ್ಲಿ ನಡೆದಿರ್ತಕ್ಕಂತ ಚೇಂಜಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಆಗಿದೆ. ಓಕೆ,
ಅದ್ರ ಜೊತೆಗೆ ವಿಸರ ಮತ್ತೆ ಒಳಾಂಗಗಳ ಪರೀಕ್ಷೆ ಬಗ್ಗೆ ಹೇಳಿದ್ದು ಅಂದ್ರೆ ಪತ್ತೆ ಆಗಬಹುದಾದ ಅಂಶಗಳು ಏನು ಅಂತ ನೋಡಿದ್ರೆ ಮಾತ್ರ ಯಾವ ರೀತಿ ನಡೆಯುತ್ತೆ ಆ ಪರೀಕ್ಷೆ ಅಂತ ವಿಷಯ ಇದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಹಸ್ ಟೇಕನ್ ಸಮ್ ಡ್ರಗ್ಸ್, ಇಫ್ ಯು ಹಸ್ ಟೇಕನ್ ಸಮ್ ಆಲ್ಕೋಹಾಲ್, ಆರ್ ಇಫ್ ಯು ಹಸ್ ಟೇಕನ್ ಎನಿ ಅದರ್ ಥಿಂಗ್, ಅದು ಇದ್ರೆ ಮಾತ್ರ ಕಂಡು ಬರುತ್ತೆ. ಬಟ್ ಅದು ಇದು ಸಾವಾಗ್ಲಿಕ್ಕೆ ಕಾರಣ ಅಲ್ಲ ಅಂತ ಅವ್ರ ರಿಪೋರ್ಟ್ ಅಲ್ಲೇ ಇದೆ. ಅದಾದ್ರೂ ಅದೇ ಹೇಳಿದ್ನಲ್ಲ, ಫರ್ದರ್ ಒಪಿನಿಯನ್ ಇಡಬಹುದಾಯ್ತು. ಅದ್ ಬಿಟ್ಟು ಇದು ಪೆಂಡಿಂಗ್ ಇಡೋದು, ಇದು ಡಿಲೇ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ, ಇದು ಒಂದು ಸ್ಟ್ರಾಟಜಿ. ಯಾವ ರೀತಿ ಡಿಲೇ ಆಗುತ್ತೆ ಈ ವಿಚಾರದಲ್ಲಿ? ರಿಪೋರ್ಟ್ ಬರೋದು ಡಿಲೇ ಆಗುತ್ತೆ. ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಸಾವು ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ದಿದ್ರೆ ಅವನು ಎಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು ಟು ಕಮ್ ಟು ಎ ಲಾಜಿಕಲ್ ಕನ್ಕ್ಲೂಷನ್ ಇಸ್ ಡಿಫಿಕಲ್ಟ್. ಅವಾಗ ಹೇಳ್ತಾವೆ FSL ರಿಪೋರ್ಟ್ ಬರಬೇಕು ಅಂತ ಕೋರ್ಟ್ಗೂ ಹೇಳೋದು, ಆಮೇಲೆ ವಿಟ್ನೆಸಸ್ ಇದಾಯ್ತು, ಪ್ಲಸ್ ಇನ್ ದ ಮೀನ್ ಟೈಮ್ ದ ಹೋಲ್ ಇಶ್ಯೂ ಇಸ್ ಗಾನ್ ಡೌನ್. ಇದನ್ನ ಆದಷ್ಟು ಬೇಗ ತಗೊಳಕ್ಕಾಗಲ್ವಾ ಅಂದ್ರೆ ರಿಪೋರ್ಟ್? ಈಗ CBI ಹೋದ್ಮೇಲೆ ಒಂದು ಹೋಪ್ ಇದೆ, ಯಾಕಂದ್ರೆ ಅವ್ರದೇ ಆದ CFSL ಇದೆ, ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಅಲ್ಲಿ ತಗೊಂಡು ಸ್ವಲ್ಪ ಬೇಗ ದೇ ಮೇ ಟ್ರೈ ಟು ಅನಲೈಸ್. ಬಟ್ ಯಾಕೆ ಅಂದ್ರೆ ಈಗ ಪಾಯ್ಸನಿಂಗ್ ಸೈನ್ಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಲ್ಲೇಖನೇ ಆಗಿಲ್ಲ. ಈ ತರ ಪಾಯ್ಸನ್ ಸ್ಮೆಲ್ ಬರ್ತಾ ಇದೆ, ಈ ತರ ಚೇಂಜಸ್ ಆಗಿದೆ, ಇಲ್ಲದೆ ಇದ್ದಾಗ ಯಾಕೆ ಪ್ರಿಸರ್ವ್ ಮಾಡೋದು? ಮ್ಯಾಂಡೇಟರಿನ ಆ ರೀತಿ ಉಲ್ಲೇಖ ಮಾಡೋದು ಡೆಫಿನೆಟ್ಲಿ. ಈಗ ನಾನು ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕು, ಒಂದು ಬಾಡಿ ಓಪನ್ ಮಾಡಿದಾಗ ನನಗೆ ಪಾಯ್ಸನಿಂಗ್ ಸೈನ್ಸ್ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಾಗಿ ಆಗ್ತದೆ. ಗೊತ್ತಾದ್ರೆ ಯಾವ ಪಾಯ್ಸನ್ ಅಂತ ಗೊತ್ತಾಗದೆ ಇರ್ಬೋದು, ಅವಾಗ ನಾವು ಲ್ಯಾಬ್ ಕಳಿಸ್ತೇವೆ. ಬಟ್ ಪಾಯ್ಸನಿಂಗ್ ಅಂತ ಆದ್ರೆ ಗೊತ್ತಾಗಬೇಕು, ಅದಕ್ಕೆ ತಾನೇ ಎಕ್ಸ್ಪರ್ಟ್ ಅನ್ನೋದು. ಏನಿಲ್ಲ, ಬಾಡಿ ಓಪನ್ ಮಾಡೋದು ಆಯ್ತು, ಪಾಯ್ಸನ್ ಹಾಕಿ ಇದು ಒಂದು ಹಿಸ್ಟೋಪೆಥಾಲಜಿ ಕಳಿಸಿ ಅಂದ್ರೆ ಇದು ಒಬ್ಬ ಅಟೆಂಡರ್ ಮಾಡೋ ಕೆಲಸ, ಇದು ಡಾಕ್ಟರ್ ಮಾಡೋ ಕೆಲಸ ಅಲ್ಲ. ಓಕೆ, ಸೊ ಸರಿಯಾಗಿ ಇದನ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಪ್ರಶ್ನೆಗಳನ್ನ ನೋಡ್ತಾ ಇದ್ರೆ. ಸ್ಪಷ್ಟ ಒಂದಲ್ಲ, ರುಜುವಾತಾಗಿದೆ ರಿಪೋರ್ಟ್ ನೋಡಿದ್ರೆ. ಓಕೆ, ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ಇದೆ ಅನುರಾಗ್ ತಿವಾರಿ ಸಾವಿನ ಕುರಿತಂತೆ. ಇದ್ರ ಬಗ್ಗೆ ದಿನೇಶ್ ರಾವ್ ಅವ್ರ ಜೊತೆಗೆ ಇನ್ನಷ್ಟು ಡಿಸ್ಕಸ್ ಮಾಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಸಾವಿನ ಮರಣೋತ್ತರ ಪರೀಕ್ಷೆಯನ್ನ ನೋಡ್ತಾ ಇದ್ರೆ ಹಲವು ಅನುಮಾನಗಳು ಉದ್ಭವ ಆಗ್ತಾ ಇರೋದು, ಹಲವು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರಲ್ಲಿ 6 ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು 7ನೇ ಪ್ರಶ್ನೆಯನ್ನ ನಾವೀಗ ನೋಡೋದಾದ್ರೆ, ಅನುರಾಗ್ ತಿವಾರಿ ಕಣ್ಣಿನ ರೆಪ್ಪೆ ಬಳಿ ರಕ್ತ ಒಸರಿದ ಬಗ್ಗೆ ಶವ ಪರೀಕ್ಷೆ ವರದಿಯಲ್ಲಿ ಹೇಳಲಾಗಿದೆ. ಹೀಗೆ ಕಣ್ಣಿನಲ್ಲಿ ರಕ್ತ ಒಸರೋದು ಸಾವಿನ ಕಾರಣ ಹೇಳುತ್ತಾ ಅನ್ನುವಂತಹ ಪ್ರಶ್ನೆ, ಇದು ಪ್ರಮುಖವಾಗಿ 7ನೇ ಪ್ರಶ್ನೆ ಕಾಡ್ತಾ ಇರೋದು. ಇನ್ನು 8ನೇ ಪ್ರಶ್ನೆ, ಹೊಟ್ಟೆಯಲ್ಲಿರುವ ಅರ್ಧ ಕರಗಿರುವ ಆಹಾರ ತನಿಖೆಗೆ ಹೇಗೆ ಸಹಕಾರಿಯಾಗಲಿದೆ, ಈ ಮಾಹಿತಿಯ ಪ್ರಯೋಜನ ಏನು ಅನ್ನುವಂತಹ ಪ್ರಶ್ನೆ. ದಿನೇಶ್ ಜಿ, ಕಣ್ಣಿನಲ್ಲಿ ಆಗಿರ್ತಕ್ಕಂಥ ಆ ರಕ್ತಸ್ರಾವ ಇದೆ ನೋಡಿ, ಇದು ಒಂದು ಸಿಗ್ನೇಚರ್ ಸೈನ್ಸ್ ಅಂತೀವಿ ನಾವು. ಇದು ಕ್ಲಿಯರ್ಲಿ ಇಂಡಿಕೇಟ್ಸ್ ಇಲ್ಲ ಕುತ್ತಿಗೆ ಮೇಲೆ ಏನಾದರೂ ಒಂದು ಪ್ರೆಷರ್ ಬಿದ್ದಿರುತ್ತೆ, ಇಲ್ಲ ಬಾಯಿ ಮೂಗಿನ ಮೇಲೆ ಪ್ರೆಷರ್ ಬಂದ, ಅಂದರೆ ಉಸಿರು ಆಚೆ ಹೋಗ್ದಾಗೆ ತಡೆದಾಗ ಮಾತ್ರ ಈ ರೀತಿ ಸೈನ್ಸ್ ಆಗೋದು. ಅಂದ್ರೆ ಕುತ್ತಿಗೆ ಹಿಸುಕಿದ್ರೆ ಇಲ್ಲ ಬಾಯಿ ಮೂಗು ಎಲ್ಲ ಪ್ರೆಸ್ ಮಾಡಿದ್ರೆ, ಸೊ ಅದಾಗ ಮಾತ್ರ ಈ ರೀತಿ ಕಣ್ಣಿನಲ್ಲಿ ರಕ್ತಸ್ರಾವ ಆಗೋದು. ಇದು ಒಂದು ವೆರಿ ಗುಡ್ ಸೈನ್, ಇದು ನಾವು ಯೂಶಲಿ ಅಬ್ಸರ್ವ್ ಮಾಡ್ತೇವೆ. ಸೊ ಇದರಲ್ಲಿ ಕುತ್ತಿಗೆನಲ್ಲಿ ಇಟ್ಸ್ ರೂಲ್ಡ್ ಔಟ್ ಬಿಕಾಸ್ ಅಲ್ಲಿ ಯಾವುದೇ ಗಾಯಗಳಿಲ್ಲ. ಸೊ ಮುಖದ ಮೇಲೆ ಬಾಯಿ ಮೇಲೆ ಇರ್ತಕ್ಕಂಥ ಗಾಯ ರುಜುವಾತಾಗುತ್ತೆ. ಡೆಫಿನೆಟ್ಲಿ ದೇರ್ ಇಸ್ ಸೈನ್ಸ್ ಆಫ್ ಕಂಪ್ರೆಷನ್. ನ್ಯಾಚುರಲ್ ಡೆತ್ ಅಲ್ಲಿ ಈ ರೀತಿ ಬರೋದಿಲ್ಲ, ಇಂಪಾಸಿಬಲ್. ಇಟ್ಸ್ ಅನ್ ಇಂಪಾಸಿಬಲ್ ಸೈನ್. ಅದಕ್ಕೆ ಹೇಳಿದ ಸಿಗ್ನೇಚರ್ ಸೈನ್ಸ್ ಅಂತೀವಿ ನಾವು. ಪ್ಲಸ್ ಒಳಗಿರ್ತಕ್ಕಂಥ ಸೈನ್ ಇಟ್ಸ್ ಕ್ಲಿಯರ್ಲಿ ಇಂಡಿಕೇಟ್ಸ್. ಇನ್ನೊಂದು ಹೊಟ್ಟೆಲಿ ಇರ್ತಕ್ಕಂಥ ಆಹಾರ, ಹೊಟ್ಟೆಲಿ ಇರ್ತಕ್ಕಂಥ ಆಹಾರ ಈ ಕೇಸ್ನಲ್ಲಿ ಇಟ್ಸ್ ಅ ವೆರಿ ವೆರಿ ಸಿಗ್ನಿಫಿಕೆಂಟ್. ಇಟ್ ಟೆಲ್ಸ್ ಲಾಟ್ ಆಫ್ ಫೊರೆನ್ಸಿಕ್ ಅನಾಲಿಸಿಸ್. ಯಾಕಂದ್ರೆ ಅದು ಸೆಮಿ ಡೈಜೆಸ್ಟೆಡ್ ಫುಡ್ ಅಂತ ಬಡ್ಡಿದೆ. ಸೆಮಿ ಡೈಜೆಸ್ಟೆಡ್ ಅಂದ್ರೆ ಅರ್ಧ ಜೀರ್ಣ ಆಗಿರ್ತಕ್ಕಂಥ ವಸ್ತು ಅಂತ. ಸೊ ಅದು ಸುಮಾರು ಇದು ಕ್ಲಿಯರ್ಲಿ ಇಂಡಿಕೇಟ್ಸ್ ಅಟ್ಲೀಸ್ಟ್ ಸುಮಾರು 1 ಇಂದ 1.5 ಗಂಟೆ ಟೈಮ್. ಈ ಟೈಮಲ್ಲಿ ಆ ಒಂದು ಊಟ ಅದು ಅಂದ್ರೆ ಊಟ ಆದ್ಮೇಲೆ 1.5 ಗಂಟೆ ನಂತರ ಇವರು ಸತ್ತಿದ್ದಾರೆ ಅಂತ. ಇದು ಇಟ್ಸ್ ಅ ವೆರಿ ಕ್ಲಾಸಿಕಲ್ ಎವಿಡೆನ್ಸ್. ಅಂದ್ರೆ ಇವ್ರು ಊಟ ಮಾಡಿದ್ ಯಾವ ಟೈಮ್ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಹೋಟ್ಲಿಗೆ ಯಾವಾಗ ಹೋದ್ರು, ಏನ್ ತಿಂದ್ರು, ಎಷ್ಟು ಹೊಟ್ಟಕ್ಕೆ ತಿಂದ್ರು ಅಂತ. ಸೊ ಅದಾದ ನಂತರ 1.5 ಗಂಟೆನಲ್ಲಿ ಏನಾಯ್ತು ಅಂತ. ಸೊ ಈ 1.5 ಗಂಟೆನಲ್ಲಿ ಅವ್ರು ಸತ್ತಿದ್ದಾರೆ ಅಂತ ಹೊಟ್ಟೆನಲ್ಲಿ ಇರ್ತಕ್ಕಂಥ ವಸ್ತು ಜೋರಾಗಿ ಹೇಳ್ತಾ ಇದೆ. ದಿಸ್ ಐ ಕನ್ಸಿಡರ್ ಡೆಡ್ ಬಾಡಿ ಸೈನ್ಸ್ ಇಸ್ ಟೆಲ್ಲಿಂಗ್ ದ ಟ್ರೂತ್. ಸೊ ಆಗ್ತಾ ಇದೆ ಅಂದ್ರೆ ಇವ್ರ ಜೊತೆಗಿದ್ದವರು ಸೇರಿ ಮಾಡಿದಾರಾ, ಇಲ್ಲ ಈ ಜೊತೆಗಿದ್ದವ್ರಿಗೆ ಗೊತ್ತಾ ಏನಾಗಿದೆ ಅಂತ ಡೆಫಿನೆಟ್ಲಿ ಇರ್ಲೇಬೇಕು. ಯಾಕಂದ್ರೆ ಜೊತೆಗೆ ಊಟ ಮಾಡಕ್ ಹೋಗಿದವ್ರು. ದಿಸ್ ಇಸ್ ಒನ್. ಇನ್ನೊಂದು ಏನಂದ್ರೆ ಇವ್ರ ಜೊತೆಗಿದ್ದ ಒಂದು ಆಫೀಸರ್ ಹೇಳ್ತಾರೆ, ನಾನು ಬೆಳಗಿನ ಜಾವ ನಾನು ಮಲಿಕೊಂಡ್ ಬಿಟ್ಟಿದ್ದೆ, ಅವ್ರು 5 ಗಂಟೆಗೆ ಎದ್ದು ಹೋದ್ರು ಅಂತ. ದಟ್ ಈಸ್ ಎ ಲೈ.
ಯಾಕಂದ್ರೆ 5 ಗಂಟೆ ಅಷ್ಟರೊಳಗೆ ಇವ್ರು ಸತ್ತಿ ಮಿನಿಮಮ್ 4 ರಿಂದ 5 ಗಂಟೆ ಆಗಿದೆ ಅಂತ ರುಜುವಾತಾಗಿದೆ ಬೇಸ್ಡ್ ಆನ್ ದ ಪೋಸ್ಟ್ ಮಾರ್ಟಮ್ ಎವಿಡೆನ್ಸ್. ದಟ್ ಮೀನ್ಸ್ ಟು ಸೇ ಅವರು ಸತ್ಯನ ಬಚ್ಚಿಡ್ತಾ ಇದ್ದಾರೆ, ಇಲ್ಲ ಆ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾರೆ. ಇದು ಒಂದು ವ್ಯಾಲಿಡ್ ಎವಿಡೆನ್ಸ್ ವಿಚ್ ನೋ ಬಡಿ ಕ್ಯಾನ್ ಡಿನೈ. ಇನ್ವೆಸ್ಟಿಗೇಷನ್ ಶುಡ್ ಸ್ಟಾರ್ಟ್ ಫ್ರಮ್ ಹಿಮ್. ಡೆಫಿನೆಟ್ಲಿ ಯಾಕಂದ್ರೆ ಇದರಲ್ಲಿ ಸಂಶಯನೇ ಬೇಡ. ಓಕೆ, ಇನ್ನು 9ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅನುರಾಗ್ ತಿವಾರಿ ಸಾವಿನ ಕುರಿತಂತೆ ಬಲಭಾಗದ ಮಂಡಿಯ ಮೇಲೆ ತರಚಿದ ಗಾಯ ಇದೆ, ಆದ್ರೆ ಬಟ್ಟೆ ಹರಿದಿರುವ ಬಗ್ಗೆ ಶವ ಪರೀಕ್ಷೆ ವರದಿಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ. ಇದು 9ನೇ ಪ್ರಶ್ನೆ ಕಾಡೋದು. ಇನ್ನು 10ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅನುರಾಗ್ ತಿವಾರಿಯನ್ನ ಬೇರೆಡೆ ಕೊಲೆ ಮಾಡಿ ಶವವನ್ನ ಎಸೆದಿರಬಹುದೆಂಬ ಶಂಕೆ ಇದೆ. ಈ ಶಂಕೆಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇನ್ನು 11ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅನುರಾಗ್ ತಿವಾರಿ ದೇಹ ಸಿಕ್ಕ ಸ್ಥಳದಲ್ಲಿ ಫೋಟೋಗ್ರಾಫ್, ವಿಡಿಯೋಗ್ರಾಫ್ ಮಾಡಲಾಗಿದೆ. ತನಿಖೆಗೆ ಇದರಿಂದ ಹೇಗೆ ಸಹಾಯಕ ಆಗಬಹುದು ಅಂತ ಪ್ರಮುಖವಾಗಿ ಬರುವಂತಹ ಪ್ರಶ್ನೆ. ಇದು ಕಾಮನ್ ಆಗಿ ಡೌಟ್ ಉಂಟು ಮಾಡುವಂತಹ ಪ್ರಶ್ನೆ ಇದು. ಹೌದು, ನೋಡಿ ಒಂದು ಈ ಮಂಡಿ ಮೇಲೆ ಇರ್ತಕ್ಕಂಥ ಗಾಯ, ದಿಸ್ ಇಸ್ ಮೋಸ್ಟ್ ಲೈಕ್ಲಿ ಡ್ಯೂ ಟು ಫಾಲ್. ಇದು ಒಡೆದಿರಿ ಏಟಾಗಿರ್ತಕ್ಕಂಥ ಗಾಯ ಅಲ್ಲ. ಅಂಡ್ ಸಿನ್ಸ್ ಇದು ಸಣ್ಣ ಗಾಯ ಇರೋದ್ರಿಂದ ಬಿದ್ದಿರೋದ್ರಿಂದ ಇದು ಸಾಧ್ಯತೆ. ಸೊ ದಟ್ ಈಸ್ ಒನ್. ಆಕ್ಸಿಡೆಂಟ್ ಇಂದ ಅಲ್ಲ, ಓಕೆ, ಈ ತರ ಸಣ್ಣ ಗಾಯ ಆಗೋದಿಲ್ಲ, ಆಗ ಇಂಪ್ಯಾಕ್ಟ್ ಇಸ್ ಡಿಫರೆಂಟ್. ಸೊ ಇದು ಜಸ್ಟ್ ಪಾಸಿಬಲ್ ಫಾಲ್, ದಟ್ ಈಸ್ ಒನ್. ಅಂಡ್ ಇನ್ನೊಂದು ಪ್ರಶ್ನೆ ಇತ್ತಲ್ಲ ನಿಮ್ಮ ಏನು ಆ ಜಾಗದಲ್ಲಿ ಆ ಫೋಟೋಗ್ರಾಫ್, ಎಸ್ಪೆಷಲಿ ಕ್ರೈಮ್ ಸೀನ್ ನಲ್ಲಿ ಡೆಫಿನೆಟ್ಲಿ ನೋಡಿ ಇವ್ರು ತುಟಿ ಮೇಲೆ ಇರ್ತಕ್ಕಂಥ ಗಾಯ, ಈ ಚಿನ್ ಅಂತ ಏನ್ ಹೇಳ್ತೀವಿ, ಈ ಇರ್ತಕ್ಕಂಥ ಗಾಯ, ಇದರಲ್ಲಿ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ತುಟಿನಲ್ಲಿ ಆಗಿರ್ತಕ್ಕಂಥ ಏಟು ರಕ್ತಸ್ರಾವ ಜಾಸ್ತಿ ಆಗ್ತದೆ, ಬಟ್ ಆ ಜಾಗದಲ್ಲಿ ಯಾವ ರಕ್ತ ಕಲೆ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ದಟ್ ಈಸ್ ನಾಟ್ ದ ಕ್ರೈಮ್ ಸೀನ್, ಇಟ್ ಈಸ್ ಎ ಸೆಕೆಂಡರಿ ಕ್ರೈಮ್ ಸೀನ್. ಪ್ರೈಮರಿ ಸೀನ್ ಇಸ್ ಎಲ್ಸ್ವೇರ್. ಸೊ ಅದರಿಂದ ಅದು ರೂಲ್ ಔಟ್ ಆಗುತ್ತೆ. ಬಟ್ಟೆಗಳ ಅರ್ದಿಲ್ಲ ಅಂದ್ರೆ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಹಸ್ ಹ್ಯಾಪನ್ಡ್ ವಿತ್ ಎ ಲಾರ್ಜ್ ಶಫಲ್. ಯಾಕಂದ್ರೆ ಅವ್ರಿಗೆ ಈ ಹಸ್ ಬಿನ್ ಟೇಕನ್ ಬೈ ಸರ್ಪ್ರೈಸ್. ಜೊತೆಗಿದ್ದವರು ಇಲ್ಲ ಯಾರೋ ಏನೋ ಮಾಡಿದಾಗ, ತುಂಬಾ ಬಲವಾದ ವ್ಯಕ್ತಿಗಳು 1-2 ವ್ಯಕ್ತಿಗಳು ಸೇರಿ ಮಾಡಿದಾಗ ಇವ್ರಿಗೆ ಒದ್ದಾಡಕ್ ಬಿಡೋದಿಲ್ಲ, ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು ಅದು ಮಾಡಿದಾಗ. ಸೊ ದಿಸ್ ಇಸ್ ವಾಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಹ್ಯಾಪನ್. ಇದೊಂದು ಕನ್ಕ್ಲೂಷನ್ ಡ್ರಾ ಮಾಡಬಹುದು. ಅದ್ರ ಜೊತೆಗೆ ಅಂದ್ರೆ ಅವ್ರನ್ನ ಸಾವು ಬೇರೆಡೆ ಆಗಿ ಅವ್ರನ್ನ ಇಲ್ಲಿ ಸ್ಥಳಾಂತರ ಮಾಡುವಂತಹ ಡೆಫಿನೆಟ್ಲಿ ಇಟ್ ಇಸ್ ಸ್ಪೀಕಿಂಗ್. ಯಾಕಂದ್ರೆ ಆ ಕ್ರೈಮ್ ಸೀನ್ ಅಲ್ಲಿ ಏನು ಎಕ್ಸೆಪ್ಟ್ ಅವ್ರ ಬಾಡಿ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅಂದ್ರೆ ದಟ್ ಕ್ಲಿಯರ್ಲಿ ಸ್ಪೀಕ್ಸ್ ಇದು ಸಮ್ವೇರ್ ಎಲ್ಸ್ ಇಟ್ ಹಸ್ ಬಿನ್ ಡನ್ ಅಂಡ್ ಇಟ್ ಹಸ್ ಬಿನ್ ಪುಟ್ ಇನ್ ದ ರೋಡ್. ಆ ರೋಡ್ ನಲ್ಲಿ ಅವರು ಉಸಿರುಗಟ್ಟಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಗೆ ಗೊತ್ತು, ಪಬ್ಲಿಕ್ ರೋಡ್ ಓಡಾಡ್ತಿರೋದು, ಪ್ಲಸ್ ಕಿರ್ಚೋದು, ಇದೆಲ್ಲ ಕವಿಚು ಅದು ಯಾವುದು ವಿಟ್ನೆಸಸ್ ಇಲ್ಲ. ಆಮೇಲೆ ಇನ್ನೊಂದು ಆಕ್ಸಿಡೆಂಟ್ ಅಂತ ಅವರು ತೋರಿಸ್ಲಿಕ್ಕೆ ಮಾಡಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ಆಗಿರ್ತಕ್ಕಂಥ ಗಾಯಗಳು ದೇಹದ ಮೇಲ್ಭಾಗದಲ್ಲೂ ಇಲ್ಲ, ಒಳಭಾಗದಲ್ಲೂ ಇಲ್ಲ. ಸೊ ಆಕ್ಸಿಡೆಂಟ್ ಇಸ್ ರೂಲ್ಡ್ ಔಟ್. ಇದು ಡೆಫಿನೆಟ್ಲಿ ಸ್ಪೀಕ್ಸ್ ದಟ್ ಕ್ರೈಮ್ ಸೀನ್ ಇಸ್ ಎಲ್ಸ್ವೇರ್, ದಿಸ್ ಇಸ್ ಸೆಕೆಂಡರಿ ಕ್ರೈಮ್ ಸೀನ್. ಓಕೆ, ನೆಕ್ಸ್ಟ್ 12ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ ಅನುರಾಗ್ ತಿವಾರಿ ಮರಣ ಹೊಂದುವ ಮುನ್ನ ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದರೆಂಬ ಮಾಹಿತಿ ಇದೆ. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿರೋದು. ಶವ ಪರೀಕ್ಷೆ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಇದೆಯಾ? ಮೂತ್ರ ವಿಸರ್ಜನೆ ಆದ್ರೆ ಅದು ಸೂಚಿಸೋದು ಏನು ಅನ್ನುವಂತಹ ಪ್ರಶ್ನೆ. ಅಂದ್ರೆ ಅವರ ಸಾವಿಗೆ ಸಂಬಂಧಪಟ್ಟಂತೆ ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಇದೆ, ಆದ್ರೆ ಶವ ಪರೀಕ್ಷೆಯಲ್ಲಿ ಇದರ ಉಲ್ಲೇಖ ಇದೆಯೇ ಅನ್ನುವಂತಹ ಪ್ರಶ್ನೆ. ನೋಡಿ, ಇದರಲ್ಲಿ ನಾವು ಯೂಶಲಿ ವಿಲ್ ನಾಟ್ ಡ್ರಾ ಮಚ್ ಇಂಪಾರ್ಟೆನ್ಸ್ ಈ ಥರ ಸೈನ್ಸ್. ಯಾಕಂದರೆ ಫಾರ್ ಎನ್ ಆಸ್ಫಿಕ್ಸಿಯಲ್ ಸೈನ್, ಈ ಥರ ಉಸಿರುಗಟ್ಟಿ ಸಾಯಿಸಿದಾಗ, ಇವನ್ ನೇಣಾಕೊಂಡು ಸಾತ್ತಾಗ, ಎನಿ ಆಸ್ಫಿಕ್ಸಿಯಲ್ ಡೆತ್, ಅವಾಗ ಏನಾಗ್ತದೆ, ಈ ಸ್ಪಿಂಕ್ಚರ್ಸ್ ಅಂತ ಹೇಳ್ತೇವೆ. ಈಗ ದಿಸ್ ಥಿಂಗ್ ಯೂರಿನರಿ ಬ್ಲಾಡರ್ ಸ್ಪಿಂಕ್ಚರ್ಸ್, ದ ಯೂರಿಥಲ್ ಸ್ಪಿಂಕ್ಚರ್ಸ್, ಏನಲ್ ಸ್ಪಿಂಕ್ಚರ್ಸ್, ಇವೆಲ್ಲ ಏನಂದರೆ ಇದು ಒಂದು ಗೇಟ್ ಥರ. ಸೊ ಇದೇನಾಗುತ್ತೆ, ಈ ಆಸ್ಫಿಕ್ಸಿಯಲ್ ಟರ್ಮಿನಲ್ ಫೇಸ್ ಅಂತೀವಿ, ಅಂದರೆ ಸಾವಕ್ಕಿಂತ ಒಂದು ಫ್ಯೂ ಸೆಕೆಂಡ್ಸ್ ಮುಂಚೆ ಏನಾಗುತ್ತೆ, ಈ ಟೋಟಲ್ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆಗಿದಾಗ ಒಳಗಿರೋ ಕಂಟೆಂಟ್ಸ್ ಆಚೆ ಬರ್ತದೆ. ಸೊ ಇಟ್ ಮೇ ಬಿ ಸೆಮೆನ್ ಆಚೆ ಬರ್ಬೋದು, ಇಲ್ಲ ಕಕ್ಕಸ ಆಚೆ ಬರ್ಬೋದು, ಇಲ್ಲ ಯೂರಿನ್ ಆಚೆ ಬರ್ಬೋದು. ಸೊ ಅದರಲ್ಲಿ ಕನ್ಕ್ಲೂಷನ್ಸ್ ಅಂದರೆ ಒಂದಂದ್ರೆ ಆಸ್ಫಿಕ್ಸಿಯಲ್ ಅಲ್ಲಿ ಇದು ಕ್ವೈಟ್ ಕಾಮನ್, ಇಟ್ಸ್ ವೆಲ್ ನೋನ್. ಬಟ್ ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಏನು ತಗೊಳ್ಳಲ್ಲ. ನ್ಯಾಚುರಲ್ ಡೆತ್ ಅಲ್ಲಿ ಅನ್ಲೈಕ್ಲಿ, ಬಟ್ ಈ ತರ ಆಸ್ಫಿಕ್ಸಿಯಲ್ ಅಲ್ಲಿ ನಾವು ಕಂಡು ಬರ್ತದೆ. ಅಂಡ್ ವಿ ಜಸ್ಟ್ ಡ್ರಾ ಮಚ್ ಕನ್ಕ್ಲೂಷನ್ಸ್ ಇನ್ ದಟ್. ಓಕೆ, 13ನೇ ಪ್ರಶ್ನೆ ನೋಡೋದಾದ್ರೆ ಅನುರಾಗ್ ತಿವಾರಿ ಹೆಚ್ಚು ಮದ್ಯಪಾನ ಮಾಡುತ್ತಿದ್ದರೆಂದು ಅನುರಾಗ್ ತಿವಾರಿ ಬಗ್ಗೆ ತಿಳಿದಿರುವ ಕೆಲ ಅಧಿಕಾರಿಗಳು ವ್ಯಾಖ್ಯಾನಿಸುತ್ತಿದ್ದಾರೆ. ಆದ್ರೆ ಶವ ಪರೀಕ್ಷೆ ವರದಿಯಲ್ಲಿ ಈ ಉಲ್ಲೇಖವಿಲ್ಲ. ಮದ್ಯಪಾನದ ಮಾಹಿತಿ ಶವ ಪರೀಕ್ಷೆ ವೇಳೆ ಸಿಗೋದಿಲ್ವೇ?
ನೋಡಿ, ಇದೊಂದು ಮಧ್ಯ ಶವ ಪರೀಕ್ಷೆನಲ್ಲಿ ಏನು ಸಿಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕ್ಷಣದಲ್ಲಿ ಕುಡ್ದಿದ್ರೂ ಗೊತ್ತಾಗತ್ತೆ, ಇದಕ್ಕೆ ಮುಂಚೆ ಅವರು ಕುಡಿತ ಚಟ ಇದ್ರೂ ಗೊತ್ತಾಗತ್ತೆ. ಈ ಕುಡಿತ ಚಟ ಇದ್ರೆ ಲಿವರಲ್ಲಿ, ಕಿಡ್ನಿನಲ್ಲಿ, ಹಾರ್ಟ್ನಲ್ಲಿ ಆಗತಕ್ಕಂಥ ಚೇಂಜಸ್ನಲ್ಲಿ ಗೊತ್ತಾಗತ್ತೆ ಈ ವಾಸ್ ಎ ಕ್ರಾನಿಕ್ ಆಲ್ಕೋಹಾಲಿಕ್. ಯಾಕಂದ್ರೆ ದರ್ ಫ್ಯಾಟಿ ಚೇಂಜಸ್ ಅಂತ ಏನು ಹೇಳ್ತೇವೆ, ದಟ್ ಇಸ್ ವೆಲ್ ಆಬ್ವಿಯಸ್. ಸೊ ಇದು ಪೆಥಾಲಿಕಲ್ ಚೇಂಜಸ್ ಆಗ್ತಾನೆ ಇರ್ತದೆ ಪ್ರತಿ ಮನುಷ್ಯನಲ್ಲಿ. ಇವನು ಕುಡುಕಾನೋ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ 100% ಬರ್ತದೆ, 99 ಅಲ್ಲ 100% ಹೇಳ್ತೇವೆ. ಆಮೇಲೆ ಈಗ ಕುಡ್ದಿದಾನೋ ಇಲ್ಲ ಅಂತ ಆ ರಿಪೋರ್ಟ್ ನಲ್ಲಿ ಎಲ್ಲೂ ಕುಡ್ದಿದ್ದಾರೆ ಅಂತ ಉಲ್ಲೇಖ ಆಗಿಲ್ಲ. ಯಾಕಂದ್ರೆ ಅವರು ಹೊಟ್ಟೆ ಓಪನ್ ಆದಾಗ ಕುಡಿದಿರತಕ್ಕಂಥ ವಾಸನೆ ಬರಬೇಕು, ಅದು ಅಲ್ಲಿ ಕಂಡು ಬಂದಿಲ್ಲ, ರಿಪೋರ್ಟ್ ಅಲ್ಲಿ ಇಲ್ಲ. ಶ್ವಾಸಕೋಶದಲ್ಲೂ ಅದು ಬಂದಿಲ್ಲ. ಈವನ್ ಬ್ರೈನ್ ಕ್ಯಾವಿಟಿ ಅಂತ ನಾವೇನು ಹೇಳ್ತೇವೆ, ಸ್ಕಲ್ ಕ್ಯಾವಿಟಿ, ಅದು ಓಪನ್ ಮಾಡಬೇಕಾದ್ರೆ ದೇ ವುಡ್ ಹ್ಯಾವ್ ಬಿನ್ ಸ್ಮೆಲ್ ಆಫ್ ಆಲ್ಕೋಹಾಲ್. ಈವನ್ ದಟ್ ಈಸ್ ನಾಟ್ ಬಿನ್ ಇಂಡಿಕೇಟೆಡ್. ದಟ್ ಕ್ಲಿಯರ್ಲಿ ರೂಲ್ಸ್ ಔಟ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಅಂದ್ರೆ ಅವ್ರು ಕುಡ್ದಿಲ್ಲ ಆ ದಿನ ಅಂತ ರುಜುವಾತಾಗುತ್ತೆ. ಅತಿಯಾಗಿ ಕುಡಿದ್ರು ಕೂಡ ಈ ಥರ ಆಸ್ಫಿಕ್ಸಿಯಾ ಅಂದ್ರೆ ಉಸಿರಾಟದ ಸಮಸ್ಯೆ ಆಗ್ಬೋದಾ? ಅದು ಬೇರೆ ತರ ಆಗತ್ತೆ. ಅತಿಯಾಗಿ ಕುಡ್ದಾಗ ಏನಾದ್ರೂ ನಾವು ಊಟ ಮಾಡತಕ್ಕಂತ ಈ ಮೂಳೆ ಆಗ್ಲಿ, ಇಲ್ಲ ಊಟ ಮಾಡತಕ್ಕಂತ ಅನ್ನದ ಕಳಗಳಾಗ್ಲಿ, ಅದು ಈ ಶ್ವಾಸಕೋಶದಲ್ಲಿ ಹೋಗೋ ಚಾನ್ಸಸ್ ದೆನ್ ಆಸ್ಫಿಕ್ಸಿಯಲ್ ಆಗ್ಬೋದು. ಬಟ್ ಅದರದ್ದು ಸಿಂಪ್ಟಮ್ಸ್ ಬೇರೆ. ತುಟಿ ಹೊಡಿಯೋದು, ಕೈಯಲ್ಲೆಲ್ಲ ಏಟ್ ಆಗೋದು, ಕಣ್ಣಲ್ಲಿ ಅದು ಬರೋ ಚಾನ್ಸಸ್ ಇದೆ. ಬಟ್ ತುಟಿ ಹೊಡಿಯೋದು, ಆಮೇಲೆ ಎಲ್ಲಿ ತಿಂತಾರೆ ಕುಡಿತಾರಲ್ಲ ಆ ಜಾಗದಲ್ಲೇ ಕೊಲ್ಯಾಪ್ಸ್ ಆಗ್ತಾರೆ. ಬಟ್ ಅದು ತಂದು ಮಸ್ತ್ ರಸ್ತೆ ಮಧ್ಯೆ ಕುಡ್ದಿಲ್ಲ, ಅವರು ರಸ್ತೆ ಮಧ್ಯೆ ಬೀಳೋದು, ದೀಸ್ ಆರ್ ಆಲ್ ಅನ್ಲೈಕ್ಲಿ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡೋದಾದ್ರೆ, ಅನುರಾಗ್ ತಿವಾರಿ ದೇಹದಲ್ಲಿ ಅದರಲ್ಲೂ ಕೂಡ ಮುಖದ ಒಂದು ಭಾಗದಲ್ಲಿ ತೀವ್ರ ಗಾಯದ ಗುರುತುಗಳಿವೆ. ಇದು ಹಲ್ಲೆಯಾಗಿರುವ ಗುರುತುಗಳೇ ಅಥವಾ ತಾವೇ ಬಿದ್ದಿರೋದ್ರಿಂದಲೂ ಈ ರೀತಿಯ ಗಾಯಗಳಾಗುವ ಸಾಧ್ಯತೆ ಇದೆಯೇ ಅನ್ನುವಂಥದ್ದು 14ನೆಯ ಪ್ರಶ್ನೆ. ಇನ್ನು ಇದರ ಜೊತೆಗೆ 15ನೆಯ ಪ್ರಶ್ನೆ ಉದ್ಭವ ಆಗೋದು, ಅನುರಾಗ್ ತಿವಾರಿಯ ಮೂಗು, ತುಟಿ, ನಾಲಗೆ, ಮುಖ, ಕೈ ಕಾಲುಗಳು ನೀಲಿಗಟ್ಟಿವೆ. ಈ ರೀತಿ ನೀಲಿಗಟ್ಟೋದು ಯಾವಾಗ? ನೋಡಿ, ಇದು ಗಾಯಗಳು ಏನು ಕಂಡು ಬಂದಿದೆ, ಇಟ್ಸ್ ವೆರಿ ಕ್ಲಿಯರ್ಲಿ ಡಿಕ್ಲೇರ್ಸ್. ಒನ್ ಈಸ್ ಕಂಟ್ಯೂಸ್ಡ್ ಅಬ್ರೆಷನ್, ಕಂಟ್ಯೂಸ್ ಲ್ಯಾಸರೇಷನ್ ಅಂಡ್ ಲ್ಯಾಸರೇಷನ್ ಅಂತ ಇದೆ. ಈ ಲ್ಯಾಸರೇಷನ್ಸ್ ಅಂತ ಏನೆಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ, ಇದು ಒಂದು ಬಲವಾದ ಏಟು ಬಿದ್ದಾಗ. ಸೊ ಇದೇನಾಗುತ್ತೆ, ಎಲ್ಲ ಡಿಸ್ಕ್ರೈಬ್ ಮಾಡಿರೋ ಇಂಜುರೀಸ್ ಎಲ್ಲ ಬ್ಲಂಟ್ ಫೋರ್ಸ್. ಬಟ್ ಇದು ಬಿದ್ದಿರೋದ್ರಿಂದ ಸಾಧ್ಯನಾ? ಅಲ್ಲ. ಯಾಕಂದ್ರೆ ದಿ ನೇಚರ್, ಪ್ಯಾಟರ್ನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಜುರೀಸ್ ಅಂತೇವೆ ನಾವು. ಸೊ ಈ ಮಂಡಿ ಮೇಲೆ ಇರ್ತಕ್ಕಂಥ ಗಾಯ, ಕೈ ಮೇಲೆ ಇರ್ತಕ್ಕಂಥ ಗಾಯ ಪಾಸಿಬಲಿ ಬಿದ್ದಿರೋದ್ರಿಂದ. ಬಟ್ ಈ ತುಟಿ ಮೇಲೆ ಆಗಿರ್ತಕ್ಕಂಥ ಎಲ್ಲ 4 ಕಡೆ ಇರ್ತಕ್ಕಂಥ ಜಾಗ ಅದು ಬಿದ್ದಿರೋದಿಕ್ಕಲ್ಲ. ಅಂದ್ರೆ 4 ಕಡೆ ಬೀಳ್ಬೇಕು, ಅದು ಆ ಜಾಗದಲ್ಲಿ ಮೂಗ್ ಚೆನ್ನಾಗಿರುತ್ತೆ, ಇದು ಚೀಕ್ ಚೆನ್ನಾಗಿರುತ್ತೆ, ಆ ಹಣೆ ಚೆನ್ನಾಗಿರುತ್ತೆ, ಬರೇ ತುಟಿ ಮೇಲೆ ಬೀಳ್ತಾನ? ಇಂಪಾಸಿಬಲ್. ಎಡಕೆನ್ನೆಯನ್ನು ಕೂಡ ಆಳವಾದ ಗಾಯ ಆಗಿದೆ. ಎಡಗಡೆ ಸೈಡ್ ಮಾತ್ರ ಆಗಿರೋದ್ರಿಂದ ಎಲ್ಲೋ ಎಡಗಡೆಯಿಂದ ಮಾಡಿದಾಗ ಇಟ್ಸ್ ಕ್ಲಿಯರ್ಲಿ ಇಂಡಿಕೇಟ್ ದ ಅಸಲೆಂಟ್ ಇಸ್ ಅ ರೈಟ್ ಹ್ಯಾಂಡೆಡ್. ಬಲ ಕೈನಲ್ಲಿ ಹೊಡೆದಿರತಕ್ಕಂಥ ಇದು ಸರ್ವೇ ಸಾಮಾನ್ಯ ನಮ್ಮಂತವ್ರಿಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಇಟ್ ಇಸ್ ಡ್ಯೂ ಟು ಫಿಸ್ಟಿಂಗ್ ಆರ್ ಪ್ಲಂಬಿಂಗ್ ಅಂತ, ಪಂಬ್ಲಿಂಗ್ ಅಂತೀವಿ ನಾವು. ಪಂಬ್ಲಿಂಗ್ ಆರ್ ಫಿಸ್ಟಿಂಗ್ ಇಂಜುರೀಸ್ ಅಂದ್ರೆ ಮುಖಾಂತರ ಅಲ್ಲ, ದಟ್ ಈಸ್ ದ ಪಾಸಿಬಲ್ ಇಂಜುರೀಸ್. ಯಾಕಂದ್ರೆ ಇದು ಅಂತ ಬಲವಾದ ರಾಡ್, ಐರನ್ ರಾಡ್ ಅಂತೂ ಸಾಧ್ಯ ಇಲ್ಲ. ಇದು ಮೋಸ್ಟ್ ಲೈಕ್ಲಿ ಹ್ಯೂಮನ್ ಹ್ಯಾಂಡ್, ದಟ್ಸ್ ಕ್ಲಿಯರ್ಲಿ ವಿಸಿಬಲ್. ತಾವೇ ಬಿದ್ದಾಗ ಹಣೆ ಅಥವಾ ತಲೆಗೆಲ್ಲಾದ್ರೂ ಏಟ್ ಆಗ್ಬೋದು. ಹೌದು, ದೇರ್ ಆರ್ ದ ಕಾಂಟ್ಯಾಕ್ಟ್ ಸರ್ಫೇಸಸ್ ಅಂಡ್ ಪ್ರಾಮಿನೆಂಟ್ ಸರ್ಫೇಸಸ್ ಆಫ್ ದ ಬಾಡಿ, ಅದು ಬೀಳ್ತದೆ. ಅದು ಬಿಟ್ಟು ಬರೀ ತುಟಿ ಮೇಲೆ ಯಾರು ಬಿದ್ದಿರೋದು ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅನುರಾಗ್ ತಿವಾರಿ ಸಾವಿನ ಕುರಿತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಇದೀವಿ. ಇನ್ನಷ್ಟು ಈ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ನಂತರ. ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಸಾವು ಮತ್ತೆ ಮರಣೋತ್ತರ ಪರೀಕ್ಷೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಇದ್ವಿ. ಹಾಗೆ 16ನೇ ಪ್ರಶ್ನೆಯನ್ನ ಈಗ ನಾವು ನೋಡೋದಕ್ಕೆ ಹೋಗೋದಾದ್ರೆ, ಅನುರಾಗ್ ತಿವಾರಿ ದೇಹದ ಒಳಾಂಗಗಳು, ಶ್ವಾಸಕೋಶ, ಕಿಡ್ನಿ ಸಂಕುಚಿತಗೊಂಡಿವೆ. ಈ ರೀತಿ ಸಂಕುಚಿತಗೊಳ್ಳೋದು ಯಾವ ಕಾರಣಕ್ಕೆ ಅನ್ನುವಂಥದ್ದು 16ನೇ ಪ್ರಶ್ನೆ. ಇನ್ನು 17ನೇ ಪ್ರಶ್ನೆ, ಅನುರಾಗ್ ತಿವಾರಿ ಆಮ್ಲಜನಕದ ಕೊರತೆಯಿಂದ ಸಾವನ್ನಪ್ಪಿರಬಹುದು ಅಂತ ತಕ್ಷಣದ ವರದಿ ಹೇಳ್ತಾ ಇದೆ. ಯಾವ ಸಂದರ್ಭದಲ್ಲಿ ಈ ರೀತಿ ಆಮ್ಲಜನಕದ ಕೊರತೆಯಿಂದ ವ್ಯಕ್ತಿ ಸಾವನ್ನಪ್ಪಬಹುದು ಅನ್ನುವಂಥದ್ದು 17ನೇ ಪ್ರಶ್ನೆ. ಇನ್ನು 18ನೇ ಪ್ರಶ್ನೆ, ಅನುರಾಗ್ ತಿವಾರಿ ದೇಹದ ಮೇಲಿದ್ದ ಬಟ್ಟೆಗಳು ಪ್ರಕರಣದಲ್ಲಿ ಯಾವ ರೀತಿ ಸಾಕ್ಷ್ಯವಾಗಿ ಉಪಯೋಗ ಆಗಬಹುದು ಅನ್ನುವಂಥದ್ದು. ಇನ್ನು 19ನೇ ಪ್ರಶ್ನೆ, ರೈಗರ್ ಮೋರ್ಟಿಸ್ ಮತ್ತು ಶವ ಪರೀಕ್ಷೆಯ ವೇಳೆ ದೇಹದ ಎಲ್ಲಾ ಕಡೆ ಕಲೆಗಳು ಪತ್ತೆಯಾಗಿವೆ. ಇದು ಏನನ್ನ ಸೂಚಿಸುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಈ 4 ಪ್ರಶ್ನೆಗಳು. ದಿನೇಶ್ ಜಿ,
ನೋಡಿ, ಒಂದು ಈ ರೈಗರ್ ಮಾರ್ಟಿಸ್ ಮತ್ತು ಈ ಪೋಸ್ಟ್ಮಾರ್ಟಮ್ ಸ್ಟೇನಿಂಗ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಸಮಥಿಂಗ್ ವಿಚ್ ಆಫ್ಟರ್ ಡೆತ್ ಆಗತಕ್ಕಂಥ ಇದರಲ್ಲಿ ಅದೇ ಚೇಂಜಸ್ ಆಗಿದೆ. ಬಟ್ ಇದರಲ್ಲಿ ಸಿನ್ಸ್ ಟೈಮ್ ಅವರು ಸತ್ತಿರೋದಕ್ಕೂ ಅವ್ರು ಎಕ್ಸಾಮಿನ್ ಮಾಡೋದಕ್ಕೂ ಎಷ್ಟು ಒತ್ತಿದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಬಟ್ ಇದರಲ್ಲಿ ಅಷ್ಟು ಸಿಗ್ನಿಫಿಕೆನ್ಸ್ ಇರಲಿಕ್ಕಿಲ್ಲ. ಬಟ್ ಆ ಟೈಮ್ ಎಕ್ಸಾಮಿನ್ ಮಾಡಿದಾರಲ್ಲ, ಬಾಡಿ ಸಿಕ್ತಲ್ಲ, ಆ ಟೈಮಲ್ಲಿ ಯಾವ ಸ್ಟೇಟ್ ಇತ್ತು ಅಂತ ಪೊಲೀಸ್ ಅವ್ರು ಏನಾದರೂ ಪಂಚನಾಮದಲ್ಲಿ ಉಲ್ಲೇಖ ಮಾಡಿದರೆ ದಟ್ ವುಡ್ ವೆರಿ ಸಿಗ್ನಿಫಿಕೆಂಟ್. ಸೊ ಇನ್ನೊಂದು ಬಟ್ಟೆ ಮೇಲೆ ಇರ್ತಕ್ಕಂಥ ಕಲೆಗಳು, ಬಟ್ಟೆ ಮೇಲೆ, ಯಾಕಂದ್ರೆ ಇಲ್ಲಿ ಯಾವ ಕಲೆಗಳು ಕಂಡು ಬಂದಿಲ್ಲ ಎಕ್ಸೆಪ್ಟ್ ದ ಯೂರಿನೇಷನ್, ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ದ ಆಸ್ಫಿಕ್ಸಲ್ ರಿಲೇಟೆಡ್ ಇಶ್ಯೂಸ್. ಸೊ ಅದರ್ ಥಿಂಗ್ಸ್, ಶ್ವಾಸಕೋಶ ಮತ್ತು ಸಂಕುಚಿತ, ದಿಸ್ ಈಸ್ ಸೈನ್ ಆಫ್ ಕಂಜೆಷನ್. ಆಸ್ಫಿಕ್ಸಿಯನ್ ಅಲ್ಲಿ ದಿಸ್ ಇಸ್ ವಾಟ್ ವಿಲ್ ಬಿ ದ ಸ್ಟೇಟ್ ಆಫ್ ದ ಹೋಲ್ ಬಾಡಿ ಹಂಗಾಗುತ್ತೆ, ಹೋಲ್ ಬಾಡಿ ಆರ್ಗನ್ಸ್. ನೋಡಿ ಆಸ್ಫಿಕ್ಸ್ ಇದನ್ನಲ್ಲಿ ನೋಡಿ, ಒನ್ಸ್ ನೀವು ಉಸಿರುಗಟ್ಟಿದಾಗ ಏನಾಗುತ್ತೆ ಅಂದ್ರೆ ಈ ರಕ್ತ ದಟ್ ವಾಟ್ ಯು ಕಾಲ್ ದಸ್ ಆಕ್ಸಿಜನೇಷನ್, ಆಕ್ಸಿಜನ್ ಒಳಗೆ ಹೋಗೋದಿಲ್ಲ. ಅದೇನಾಗುತ್ತೆ, ಆಕ್ಸಿಜನ್ ಒಳಗೆ ಹೋಗದೇ ಇದ್ದಾಗ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರುತ್ತೆ ಅದು ಜಾಸ್ತಿ ಹೋಗ್ತಾ ಇರ್ತದೆ. ಅದು ಜಾಸ್ತಿ ಆಗ್ತಾ ಇರ್ತದೆ, ಆ ರಕ್ತನಾಳ ದಪ್ಪ ಆಗ್ತಾ ಇರ್ತದೆ. ಆ ರಕ್ತನಾಳ ದಪ್ಪ ಆದಾಗ ಯಾವ ಆರ್ಗನ್ಸ್ ಅಲ್ಲಿ ಇರುತ್ತೆ, ಆ ಆರ್ಗನ್ಸ್ ಇರತಕ್ಕಂಥ ರಕ್ತನಾಳ ದಪ್ಪ ಆದಾಗ ಆ ಆರ್ಗನ್ ಸ್ವಲ್ಪ ಊದ್ಕೊಳ್ಳುತ್ತೆ, ಕೆಂಪು ಕಾಣಿಸುತ್ತೆ. ಕೆಂಪು ಅಂದ್ರೆ ಸ್ವಲ್ಪ ನೀಲಿ ಬಣ್ಣ, ಸ್ವಲ್ಪ ಡಾರ್ಕ್ ಕಾಣಿಸುತ್ತೆ. ಅದಕ್ಕೆ ಆ ಕಂಜೆಸ್ಟೆಡ್ ಅಂತ ಹೇಳ್ತೀವಿ. ಸೊ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಇಟ್ಸ್ ಕನ್ಸಿಸ್ಟೆಂಟ್ ವಿತ್ ಆಸ್ಫಿಕ್ಸಿಯಾ. ಓಕೆ, ಇನ್ನು 20ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಅನುರಾಗ್ ತಿವಾರಿಗೆ ಈ ಹಿಂದೆ ಕೂಡ ಹೃದಯ ಬೇನೆ ಇದ್ದ ಬಗ್ಗೆ ಅಥವಾ ಉಸಿರಾಟದ ಸಮಸ್ಯೆ ಇದ್ದ ಬಗ್ಗೆ ಯಾವುದೇ ವರದಿ ಇಲ್ಲ. ಆದ್ರೂ ಕೂಡ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿರಬಹುದು ಅಂತ ನಂಬೋದಿಕ್ಕೆ ಸಾಧ್ಯವೇ ಅನ್ನುವಂಥದ್ದು 20ನೇ ಪ್ರಶ್ನೆ. ಹಾಗೆ 21ನೇ ಪ್ರಶ್ನೆ, ಅನುರಾಗ್ ತಿವಾರಿಗೆ ಹೃದಯದಲ್ಲಿ ಸಮಸ್ಯೆ ಇರುವ ಬಗ್ಗೆ ವರದಿಯಲ್ಲಿ ಕೂಡ ಉಲ್ಲೇಖವಿಲ್ಲ, ಆದ್ರೂ ಕೂಡ ಹೃದಯವನ್ನ ರೋಗಲಕ್ಷಣ ವಿಭಾಗಕ್ಕೆ ಕಳುಹಿಸಿದ್ದೇಕೆ ಅಂತ. ದಿನೇಶ್ ಅವರೇ, ಹಾರ್ಟ್ ಅಲ್ಲಿ ಇದೊಂದು ಪರೀಕ್ಷೆ ಇದೆ. ಹಾರ್ಟ್ನಲ್ಲಿ ಇವರು ಮುಂಚೆ ಹೃದಯ ಕಾಯಿಲೆ ಇರಲಿಲ್ಲ, ಆಮೇಲೆ ಹೃದಯ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದು ಆಗ ಲಕ್ಷ ನಾವು ಸುಮಾರು ಕೇಸಲ್ಲಿ ನೋಡಿದ್ದೀವಿ. 19 ವರ್ಷ ಹುಡುಗನು ಸಡನ್ ಆಗಿ ಕೊಲೆಪ್ಸ್ ಆಗಿ ಮುಂದೆ ಏನು ಇರೋದಿಲ್ಲ, ಅದು ಸಾಧ್ಯ ಇದೆ. ಬಟ್ ಅದು ಸಾಧ್ಯ ಇದೆ, ಅದು ಆ ಹೃದಯದಲ್ಲಿ ಕಾಯಿಲೆ ಇದೆಯಾ ಇಲ್ಲ ಅಂತ ನಾವು ಶವ ಪರೀಕ್ಷೆ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಆ ಥರ ಲಕ್ಷಣಗಳೇ ಇಲ್ಲ ಅವ್ರ ಶವ ಪರೀಕ್ಷೆನಲ್ಲಿ, ಆದರೂ ಯಾಕೆ ಕಳ್ಸಿದ್ರು ಅವರೇ ಆನ್ಸರ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ಸ್ ಅಲ್ಲ, ಇಟ್ ಇಸ್ ಸಸ್ಪಿಷಿಯಸ್. ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಂತೂ ಇಟ್ ಇಸ್ ನಾಟ್ ಮ್ಯಾಚಿಂಗ್, ಬಟ್ ಇಟ್ ಈಸ್ ಲೀಡಿಂಗ್ ಟು ಸಸ್ಪಿಷನ್. ವೆನ್ ಗ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ, ಅಂದ್ರೆ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಯಾವ ಕಾಯಿಲೆಗಳಿಲ್ಲ ಅಂತ ಕಾಣಿಸ್ತಾ ಇದೆ ಅವ್ರ ರಿಪೋರ್ಟ್ ಪ್ರಕಾರ. ಆದ್ರೂ ಹೃದಯ ಯಾಕೆ ಈ ಕಣ್ಣಿಗೆ ಏನ್ ಕಾಣಿಸ್ಬೇಕಾದ ಕಾಣಿಸದೇ ಇರ್ಬೇಕಾದ್ರೆ ಮೈಕ್ರೋಸ್ಕೋಪ್ ನಲ್ಲಿ ಇನ್ನೇನ್ ಕಾಣಿಸುತ್ತೆ. ನೋಡಿ, ಈ ತರ ಸೇಫರ್ ಸೈಡ್ ಅಂದ್ರೆ ನಾವು 1000 ಪೋಸ್ಟ್ ಮಾರ್ಟಮ್ ಮಾಡಿದ್ರೆ 1000 ಹೃದಯಗಳು ಇಡ್ಬೇಕಾಗ್ತದೆ. ಅಂದ್ರೆ ನಾವು ರಿಪೋರ್ಟ್ ಕೊಡಕ್ಕೆ ಆಗಲ್ಲ. ಕಾನ್ಫಿಡೆಂಟ್ ಇಲ್ಲ ಅಂತ ನಾನು ಹೇಳಿಕೆ ಬರೋಲ್ಲ. 4 ಜನ ಸೇರ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಜನನು ಸೇರ್ಕೊಂಡಿದ್ದಾರೆ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರ್ಬಿಟ್ಟು ಈ ರೀತಿ ಯಾಕೆ ಮಾಡಿದ್ರು ಅಂತ ಅವರೇ ಉತ್ತರ ಕೊಡ್ಬೇಕು. ಮುಖದಲ್ಲಿ ಅಷ್ಟೊಂದು ಗಾಯದ ಗುರುತಿದ್ದಾಗ ಹಾರ್ಟ್ ಅಟ್ಯಾಕ್ ಪ್ರಶ್ನೆನೇ ಬರುತ್ತಾ? ಅಲ್ಲ, ನೋಡಿ, ಅದೇ ಈಗ ಹಾರ್ಟ್ ಅಟ್ಯಾಕ್ ಇಸ್ ಅ ಡಿಫರೆಂಟ್ ಪೆಥೋಫಿಸಿಯಾಲಜಿ, ಆಸ್ಫಿಕ್ಸಿಯಾ ಇಸ್ ಅ ಡಿಫರೆಂಟ್ ಪೆಥೋಫಿಸಿಯಾಲಜಿ. 2 ಡಿಫರೆಂಟ್ ಡೈರೆಕ್ಷನ್ಸ್. ಇದನ್ನ ಒಟ್ಟುಗೂಡ್ಲಿಕ್ಕೆ ಯಾಕೆ ಪ್ರಯತ್ನ ಪಟ್ಟರು ಅಂತ ಅವರೇ ಉತ್ತರ ಕೊಡ್ಬೇಕು. ಇನ್ನು 22ನೇ ಪ್ರಶ್ನೆಯನ್ನ ಪ್ರಮುಖವಾಗಿ ನೋಡೋದಾದ್ರೆ, ಶವ ಪರೀಕ್ಷೆಯ ಸಂದರ್ಭದಲ್ಲಿ, ಶವ ಪರೀಕ್ಷೆ ವರದಿಯಲ್ಲಿ ಕೇವಲ ದೇಹಕ್ಕಾಗಿರುವ ಗಾಯ, ಹೊಟ್ಟೆಯಲ್ಲಿರುವ ಪದಾರ್ಥಗಳನ್ನ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಅಂದ್ರೆ ಶವ ಪರೀಕ್ಷೆ ವರದಿಯೇ ಅಸ್ಪಷ್ಟವಾಗಿದೆಯೇ ಅನ್ನುವಂತಹ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರೋದು. ಇನ್ನು 23ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ವ್ಯಕ್ತಿಯನ್ನ ಉಸಿರುಗಟ್ಟಿಸಿ ಸಾಯಿಸುವಾಗ ಕಂಡುಬರುವ ಲಕ್ಷಣಗಳಿಗೂ ಅನುರಾಗ್ ತಿವಾರಿ ಸಾವಿನ ಲಕ್ಷಣಗಳಿಗೂ ಸಾಮ್ಯತೆ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಉದ್ಭವ ಆಗುವಂತಹ ಪ್ರಶ್ನೆ. ಇನ್ನು 24ನೇ ಪ್ರಶ್ನೆ, ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಮಧ್ಯರಾತ್ರಿ ವೇಳೆ ಒಬ್ಬರೇ ರಸ್ತೆಯಲ್ಲಿ ನಡೆದು ಬಂದಿದ್ದರೆಂಬುದನ್ನ ನಂಬೋದಿಕ್ಕೆ ಸಾಧ್ಯವೇ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಬರುವಂತಹ ಪ್ರಶ್ನೆ, ಅನುರಾಗ್ ತಿವಾರಿ ಪ್ರಕರಣ ತಾರ್ಕಿಕ ಅಂತ್ಯ ತಲುಪೋದಿಕ್ಕೆ ತನಿಖಾಧಿಕಾರಿಗಳು ಮಾಡಬೇಕಾದ್ದು ಏನು ಅನ್ನುವಂಥದ್ದು. ದಿನೇಶ್ ಅವರೇ, ನೋಡಿ, ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅನುರಾಗ್ ತಿವಾರಿ ಅವ್ರ ಮೇಲೆ ಅಂದರೆ ಅದಕ್ಕೆ ಲಕ್ಷಣಗಳು ಬಾಡಿ ಮೇಲೂ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಇದೆ. ಅದನ್ನೆಲ್ಲ ತಳ್ಳಿ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಅದ ನಂತರ ಈಗ ಇವರು ನಡ್ಕೊಂಡು ಬರ್ತಾ ಇದ್ರು ಅಂದಾಗ, ನಡ್ಕೊಂಡು ಬರ್ತಾ ಇದ್ದವರು ಬೀಳ್ಬೋದು, ಬಟ್ ಒಂದು ಕಡೆ ಬೀಳ್ಬೋದು, 3-4 ಕಡೆ ಹೇಗೆ ಬೀಳ್ತಾರೆ ಅಂತ ಇಟ್ಸ್ ಇಂಪಾಸಿಬಲ್ ಟು ಕೊರಾಬರೇಟ್. ಏಟ್ಗಳಿಂದ ಹೌದು, ಡೆಫಿನೆಟ್ಲಿ ಅದೊಂದು ಏಟುಗಳು ಹೋಗಿ ಏಟು ಬಿದ್ದಿರ್ಬೋದು, ಬಟ್ ಉಸಿರುಗಟ್ಟಿದೆ ಹೇಗೆ, ಅದ್ರಲ್ಲಿ ಅಲ್ಲಿ ನೀರು ಇರ್ಲಿಲ್ಲ, ಇಟ್ಸ್ ಎ ರೋಡ್. ಸೊ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವರು ಊಟ ಮಾಡಿದ ಎಷ್ಟು ಗಂಟೆಗೆ? ರಾತ್ರಿ ಮಾಡಿದ್ದು.
ರಾತ್ರಿ ಮಾಡಿ 5 ಗಂಟೆವರೆಗೂ ನಡ್ಕೊಂಡು ಬಂದ್ರ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಟ್ಸ್ ವೆರಿ ಕ್ಲಿಯರ್ಲಿ ಸೈಂಟಿಫಿಕಲಿ ಇಟ್ ಇಸ್ ಸ್ಪೀಕಿಂಗ್. ದ ಡೆಡ್ ಬಾಡಿ ಈಸ್ ಓಪನ್ಲಿ ಲೌಡ್ಲಿ ಸ್ಪೀಕಿಂಗ್. ನಾನು 1.5 ಗಂಟೆ ಆದ್ಮೇಲೆ ನಾನು ಸಾಯಿಸಿದ್ದಾರೆ ಅಂತ. ಅದಾದ್ಮೇಲೆ ಇವ್ರು ನಡ್ಕೊಂಡು 5 ಗಂಟೆ ಮದ್ಯಪಾನ ಮಾಡಿಲ್ಲ, ರಿಪೋರ್ಟ್ ಪ್ರಕಾರ ಮಾಡಿಲ್ಲ. ಸೊ ವಿತಿನ್ 1.5 hour ಆಫ್ಟರ್ ದ ಇಸ್ ಡಿನ್ನರ್ ಹಿ ಹಸ್ ಡೈಡ್. ಹಂಗಂದ್ಮೇಲೆ ನಡ್ಕೊಂಡು ಬರೋ ಚಾನ್ಸಸ್ ಇಂಪಾಸಿಬಲ್. ಇಷ್ಟು ಆ ಹೋಟ್ಲಿಂದ ಇಷ್ಟು ದೂರ ಬರ್ಲಿಕ್ಕಾದ್ರು ಇಂಪಾಸಿಬಲ್. ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಕ್ರೈಮ್ ಸೀನ್ ಈಸ್ ಎಲ್ಸ್ವೇರ್, ಪ್ರೈಮರಿ ಸೀನ್. ಸೆಕೆಂಡರಿ ಸೀನ್ ಈಸ್ ದ ಪ್ರೆಸೆಂಟ್ ಒನ್ ವೇರ್ ದ ಬಾಡಿ ವಾಸ್ ಫೌಂಡ್. ದುರದೃಷ್ಟ ಅಂದ್ರೆ ಅವತ್ತು ಅವರ ಹುಟ್ಟಿದ ದಿನ ಆಗಿತ್ತು. ಹೌದು, ಹುಟ್ಟಿದ ಈಗ ಬೇರೆ ರಿಪೋರ್ಟ್ಸ್ ಕಂಡಾಗೆ ಅವರು ಕುಡಿತಾ ಇದ್ರು, ಇದೆಲ್ಲ ರಿಪೋರ್ಟ್ ನಲ್ಲಿ ಎಲ್ಲೂ ಕುಡಿಯೋದು ಉಲ್ಲೇಖ ಆಗಿಲ್ಲ. ಆಮೇಲೆ ದಟ್ ಈಸ್ ಒನ್ ಥಿಂಗ್ ವಿಚ್ ಕ್ಯಾನ್ ಬಿ ಟೋಟಲಿ ರೂಲ್ಡ್ ಔಟ್, ದಟ್ ಹಿ ವಾಸ್ ನಾಟ್ ಡ್ರಂಕ್ and there was nothing related to other issues. ಈಗ ನಿಮ್ಮ ಪ್ರಕಾರ ಈ ಆಸ್ಫಿಕ್ಸಿಯಾ ಅಂದ್ರೆ ಉಸಿರುಗಟ್ಟಿಸೇನೆ ಸಾಯಿಸಿದ್ದಾರೆ ಅಂತೇಳಿ ಎಷ್ಟು % ನಿಮ್ಗೆ ನಂಬಿಕೆ ಇದೆ? ರಿಪೋರ್ಟ್ ಪ್ರಕಾರ 100%. ರಿಪೋರ್ಟ್ ಪ್ರಕಾರ 100%. ಇದರಲ್ಲಿ ಸಂಶಯ ಬರಲಿಕ್ಕೆ ಇದು ಒಂದು ದೊಡ್ಡ ಎಕ್ಸ್ಪರ್ಟ್ ಅವಶ್ಯಕತೆ ಇಲ್ಲ ಈ ಕೇಸಲ್ಲಿ. ಇದು ಸಾಮಾನ್ಯ ಒಬ್ಬ MBBS ಡಾಕ್ಟರ್ ಸಹ ಇದನ್ನ ಇಂಟರ್ಪ್ರಿಟೇಷನ್ ಮಾಡಬಹುದು. ಈಗ ನಮ್ಮಂತ ಎಕ್ಸ್ಪರ್ಟ್ಸ್ ಇದಕ್ಕೆಲ್ಲ ಅವಶ್ಯಕತೆ ಇಲ್ಲ, ಡೆಫಿನೆಟ್ಲಿ ಅವಶ್ಯಕತೆ ಇಲ್ಲ. ಬಟ್ ಡೆಫಿನೆಟ್ಲಿ ಅಲ್ಲಿ ಲ್ಯಾಪ್ಸಸ್ ಮಾತ್ರ ಹೇಳ್ಬೋದು ಈ ರೀತಿ ಡಿವಿಷನ್ಸ್ ಮಾಡಿದಾರಂತೆ. ಬಟ್ ಇಟ್ಸ್ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ಫೈನಲ್ ಆಗಿ ಪೊಲೀಸ್ ಹೇಗೆ ಮುಂದುವರಿಬೇಕು ಅಂತ ಹೇಳಿ ಲಾಜಿಕಲ್ ಎಂಡ್ ಗೆ ಯಾವ ರೀತಿ ತಗೊಂಡು ಹೋಗಬಹುದು ಅಂತ. ವಿ ಆರ್ ವೆರಿ ಹ್ಯಾಪಿ ಇಟ್ ಇಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೊಲೀಸ್ ಅಂಡ್ ಇಟ್ಸ್ ಇನ್ CBI. ಅದೊಂದು ಒಳ್ಳೆ ಇದು ಏನಂದ್ರೆ ಇಟ್ಸ್ ಅ ವೆರಿ ಗುಡ್ ಮೂವ್ ಫ್ರಮ್ ದ ಗವರ್ಮೆಂಟ್. ಸೊ ಇದರಲ್ಲಿ ಡೆಫಿನೆಟ್ಲಿ ಈ ಪೋಸ್ಟ್ ಮಾರ್ಟಮ್ ಅಲ್ಲಿ ಇರ್ತಕ್ಕಂಥ ಗ್ಯಾಪ್ಸ್ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಒಂದು ಸತ್ಯ. ಆಮೇಲೆ ನಾವು ಉಸಿರುಗಟ್ಟಿಸಿ ಸಾವಾಗಿದೆ ಅನ್ನೋದಕ್ಕೆ ಅದಕ್ಕೂ ಸುಮಾರು ಎವಿಡೆನ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದಿನ ದಿನಗಳಲ್ಲಿ 100% ಬರ್ತದೆ. ಪ್ಲಸ್ ಟೆಕ್ನಿಕಲ್ ಎವಿಡೆನ್ಸ್ ಅವ್ರವ್ರು ಯಾರ ಜೊತೆ ಇದ್ರು ವಿಟ್ನೆಸಸ್ ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ಬರ್ತದೆ. CCTV ಎವಿಡೆನ್ಸು ನಿಮಗೆ ಸಿಗುತ್ತೆ, ಮೊಬೈಲ್ ಎವಿಡೆನ್ಸು ನಿಮಗೆ ಸಿಗುತ್ತೆ. ಆವಾಗ ನಿಜವಾದ ಮೋಟಿವ್ ಏನು ಅಂತ ಗೊತ್ತಾ. ಕಾಸ್ ಆಫ್ ಡೆತ್ ನಲ್ಲಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇರಲ್ಲ, ಮ್ಯಾನರ್ ಆಫ್ ಡೆತ್ ನಲ್ಲೂ ಅಂದ್ರೆ ಹೋಮಿಸೈಡ್ ಬಿಟ್ಟು ಬೇರೆ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಯಾರು ಮಾಡಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಬರ್ತದೆ. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಡೆಫಿನೆಟ್ಲಿ ವಿ ಹ್ಯಾವ್ ಟು ವೇಟ್ ಫಾರ್ ದ CBI ಟು ಸ್ಪೀಕ್. ಧನ್ಯವಾದ ದಿನೇಶ್ ರಾವ್ ಅವರೇ, ಹಾಗೆ ಥ್ಯಾಂಕ್ ಯು ರಮೇಶ್. ಒಟ್ಟಾರೆ ಅನುರಾಗ್ ತಿವಾರಿ ಸಾವಿನ ಮರಣೋತ್ತರ ಪರೀಕ್ಷೆ ಏನಿದೆ ಇದೇ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದು. ಇದರ ಮೂಲಕವೇ ತನಿಖೆ ಸರಿಯಾದ ದಾರಿ ಹಿಡಿಯುತ್ತೆ ಅಂತ ಕೂಡ ನಂಬಲಾಗ್ತಾ ಇದೆ. CBI ಸೂಕ್ತ ತನಿಖೆ ನಡೆಸಿ ಅನುರಾಗ್ ತಿವಾರಿ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.